So we come unbidden into this life. If we are lucky enough, we will find a purpose beyond. To find this purpose, we have a dedicated and inspired chief guest with us today here. He is none other than Dr. Damodar K. We are delighted you to have for us to have such an eminent personality with us here. Dr. Damodar K. He is the former Deputy Director, Health and Family Welfare Department, Government of Karnataka in 2002. So presently, Sir is Vice Chairman, Indian Red Cross Society, Bengaluru Rural District. Dr. Damodar Sir has done his MBBS from Bellary, DGO, post-graduation in Diploma in Obstetrics and Gynecology in Manipal. And he has done his MD in Obstetric and Gynec in Mysuru, MSc in Yoga for Human Excellence in 2004. Sir is conducting classes for college students on district nutrition, prevention of diseases, and personality development. Sir, we are honored for you to accept our invitation, and you have given your presence here. It adds a great value and dignity to our event. I now request Dr. Damodar Sir to present a topic on awareness on the present day food system and health tips. So please grace us with your insightful words and enlighten us. Before that, our Guruji will be talking about Dr. Damodar Sir. ನಮ್ಮ ಜೀವನದಲ್ಲಿ ಎಷ್ಟೊಂದು ಜನರನ್ನ ಮೀಟ್ ಮಾಡ್ತೀವಿ. ಎಷ್ಟೊಂದು ಜನರಿಂದ ನಾವು ಎಷ್ಟೊಂದು ವಿಷಯ ಕಲ್ತ್ಕೊಂಡಿದ್ವಿ ಅಥವಾ ಎಷ್ಟೊಂದು ಹೆಲ್ಪ್ ಪಡೆದಿದ್ವಿ. ಎಲ್ಲರೂ ಅವರವ್ರ ಪಾಲಕ್ಕೆ ನಮ್ಮ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಪರ್ಸನ್ನೇ. ಆದರೆ ತುಂಬ ಅಪರೂಪವಾಗಿ ಕೆಲವು ವ್ಯಕ್ತಿಗಳನ್ನ ನಾವು ಲೈಫಲ್ಲಿ ಮೀಟ್ ಮಾಡ್ತೀವಿ. ಆ ಥರ ಒಂದು ಅಪರೂಪವಾದ ವ್ಯಕ್ತಿ ಡಾಕ್ಟರ್ ದಾಮೋದರ್ ಸರ್. ಯಾಕೆ ಅಂತ ಹೇಳ್ತೀನಿ. ಕೆಲವು ವರ್ಷಗಳ ಹಿಂದೆ ನಾನೇನೋ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಿ ನನಗೆ ಹೆಲ್ತ್ ಅಪ್ಸೆಟ್ ಆಯಿತು. ಒಂದು 18 kg ವೆಯ್ಟ್ ಕಡಿಮೆ ಆಗಿಬಿಟ್ಟಿದ್ದೆ. ತುಂಬ ಹೆಲ್ತ್ ಇಶ್ಯೂ ಇತ್ತು ಅವಾಗ ಡಾಕ್ಟರ್ ಸರ್ ನಮ್ಮ ಮನೆ ಹತ್ರನೇ ಕ್ಯಾಬ್ ತೊಗೊಂಡು ಬಂದು ಡೈಲಿ ಹಾಸ್ಪಿಟ್ಲಿಗೆ ಎಷ್ಟು ದಿವಸ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗಿತ್ತು ಅಷ್ಟು ದಿವಸನೂ ಅವರು ನಮ್ಮ ಮನೆ ಹತ್ರನೇ ಬಂದು ನನ್ನ ಕರ್ಕೊಂಡು ಹೋಗಿ ಅವ್ರ ಖರ್ಚಲ್ಲೇ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೊಡಿಸಿ ಅದು ಕೂಡ ಅದು ಬೇರೆಯವ್ರು ಕೂಡ ಅದು ಮಾಡ್ತಾರೆ. ಅದು ಕೂಡ ಅಷ್ಟು ಅದು ಇಂಪಾರ್ಟೆಂಟೇ. ಅದಕ್ಕಿಂತ ಒಂದು ಅವರು ಅಪರೂಪವಾದ ವ್ಯಕ್ತಿ ಅನ್ನೋದಕ್ಕೆ ಇನ್ನೊಂದು ವಿಷಯ ಅವ್ರು ಮಾಡಿದ್ರು. ಒಂದು ದಿವಸ ಹೇಳಿದ್ರು, ಸರ್ ನಿಮ್ಮಂಥವರು ಇನ್ನೂ ಸುಮಾರು ವರ್ಷ ಬದುಕಬೇಕು ಸರ್, ಅದಕ್ಕೆ ನಾನು ದೇವ್ರ ಹತ್ರ ಬೇಡ್ಕೊಂಡೆ, ನನ್ನ ಪ್ರಾಣ ತಗೊಂಡು ನಿಮ್ಮನ್ನು ಉಳಿಸ್ಬೇಕಂತ ಬೇಡ್ಕೊಂಡೆ ಸರ್ ಅಂತ. ಇದು ಈ ಥರ ಒಂದು ಮನುಷ್ಯನಿಗೆ ವೆಲ್ತ್ ಮೇಲೆ ಅಟ್ಯಾಚ್ಮೆಂಟ್ ಇರುತ್ತೆ ಜಾಸ್ತಿ. ಅದು ಯಾವಾಗ ಹೋಗುತ್ತೆ ಅಂದರೆ ತನ್ನ ಹೆಂಡತಿ ಮಕ್ಕಳಿಗೆ ಏನೋ ಪ್ರಾಬ್ಲಮ್ ಬರುವಾಗ ಆವಾಗ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಟ್ರೆ, ನಮ್ಮ ಮಗಳನ್ನ ಕಾಪಾಡಿಸಿ ಹೆಂಡತಿನ ಕಾಪಾಡಿಸಿ ಅಂತ ಹೇಳ್ತಾರೆ. ಆವಾಗ ಆ ವೆಲ್ತ್ ಮೇಲಿರುವ ಮೋಹ ಹೋಗುತ್ತೆ, ಡಿಟ್ಯಾಚ್ ಆಗ್ತಾರೆ. ತನಗೇನಾವುದು ಬಂದರೆ ಆವಾಗ ಹೆಂಡತಿ ಮಕ್ಕಳು ಕೂಡ ಇಲ್ಲ, ತಾನು ಇಂಪಾರ್ಟೆಂಟ್ ಅನ್ನೋ ಭಾವನೆ ಬರುತ್ತೆ ಪ್ರತಿಯೊಬ್ಬರಿಗೂ. ಆದರೆ ತನ್ನ ಮೇಲೆ ಇರುವ ಅಟ್ಯಾಚ್ಮೆಂಟೇ ಹೋಗೋದು ತುಂಬ ಅಪರೂಪವಾದ ವ್ಯಕ್ತಿ ಡಾಕ್ಟ್ರ್ ಅಂತ ವ್ಯಕ್ತಿಗಳಿಗೆ ಮಾತ್ರನೇ. ತನ್ನ ಪ್ರಾಣ ತಗೊಂಡು ಇನ್ನೊಬ್ಬರನ್ನ ಉಳಿಸಿ ಅಂತ ಬೇಡ್ಕೊಳ್ಳೋ ವ್ಯಕ್ತಿಗಳು ತುಂಬ ಒಂದು ಹಿಸ್ಟ್ರಿಯಲ್ಲಿ ನೋಡಿದ್ರೆ ಒಂದು ಫ್ಯೂ ಪೀಪಲ್. ಬಾಬರ್ ಹುಮಾಯೂನ್ ಅವ್ರ ಮಗನ್ನ ಕಾಪಾಡೋದಕ್ಕೋಸ್ಕರ ಬೇಡ್ಕೊಂಡ್ರು ಅಂತ ಹೇಳ್ತಾರೆ. ಆ ಥರ ಒಂದು ಕೆಲವು ವ್ಯಕ್ತಿಗಳು ಮಾತ್ರನೇ ಇಡೀ ಹಿಸ್ಟ್ರಿಯಲ್ಲಿ ಒಂದು ಫ್ಯೂ ಪೀಪಲ್ ಮಾತ್ರ ಆ ಥರ ಅಪರೂಪವಾದ ವ್ಯಕ್ತಿಗಳು ಈ ಭೂಮಿಯಲ್ಲಿ ಇದ್ದಿದ್ದಾರೆ. ಆ ಥರ ಅಪರೂಪವಾದ ವ್ಯಕ್ತಿಗಳಲ್ಲಿ ನಮ್ಮ ಡಾಕ್ಟರ್ ದಾಮೋದರ್ ಸರ್ ಒಬ್ಬರು. ಭಗವಂತ ಎಲ್ಲರಿಗಿಂತ ಕರುಣಾಮಯಿ. ನಮ್ಮ ಇಬ್ಬರು ಸೇವೆನೂ ಕಂಟಿನ್ಯೂ ಆಗಲಿ ಅಂತ ಇಬ್ಬರನ್ನೂ ಉಳಿಸಿದ್ದಾನೆ. ಥ್ಯಾಂಕ್ ಯು ಸರ್. ಸಂಸ್ಥಾಪಕರಾದ ಡಾಕ್ಟರ್ ವೆಂಕಟೇಶ್ ಪ್ರೊಫೆಸರ್ ಅವ್ರಿಗೂ ಕೂಡ, ಇಲ್ಲಿ ಸ್ಟೇಜ್ ಮೇಲೆ ನಡೆದಿರ್ತಕ್ಕಂಥ ಉಷಾ ಮೇಡಮು, ಅನದರ್ ಡಾಕ್ಟರ್ ವೆಂಕಟೇಶ್,
ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಮಾನ್ಯ ಸಭಿಕರೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಪ್ರಾರಂಭ ಮಾಡ್ತೀನಿ. ಪ್ರಾರಂಭ ಮಾಡ್ತೀನಿ ಅಷ್ಟೇ, ಮುಗಿಸೋದು ಯಾವಾಗಂತ ಗೊತ್ತಿಲ್ಲ. ಅದಕ್ಕೆ ಟೈಮು ಹೇಳಿಬಿಟ್ರೆ ಈಗ 12 ಗಂಟೆ ಅಲ್ಲ ಸರ್? 12 ಕಾಲು. 12? ಹಾಂ. ಎಷ್ಟೊತ್ತಂದರೆ ನಾನು ಅದಕ್ಕೆ ಅಷ್ಟೊತ್ತು ಅಡ್ಜಸ್ಟ್ ಮಾಡ್ತೀನಿ. ಹಾಫ್ ಆನ್ ಅವರ್ ಎಲ್ಲರೂ ಕೂಡ ಚಪ್ಪಾಳೆ ಹೊಡಿಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. ಚಪ್ಪಾಳೆ ನನಗಲ್ಲ, ಯಾತಕ್ಕೆಂದರೆ 2 ಕೈ ಜೋಡಿಸಿದ್ರೆ ಮೊದಲು ಒಂದು ಕಾನ್ಸಂಟ್ರೇಷನ್ ಬರ್ತದೆ, ಚಪ್ಪಾಳೆ ಹೊಡೆದ ನಂತರ 2 ಕೈ ಜೋಡಿಸಿದ್ರೆ 2 ವಿಭಾಗ ನಮ್ಮ ಬ್ರೈನು ಅದು ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತದೆ. ತಾವೆಲ್ಲ ಇಲ್ಲಿ ಶ್ರದ್ಧೆ ವಹಿಸಿ ಕೇಳಲಿಕ್ಕೆ ಅದು ಅನುಕೂಲ ಆಗ್ತದೆ ಅಂತ ಅಂದ್ಬಿಟ್ಟು ನನ್ನ ನಂಬಿಕೆ. ವೆಂಕಟೇಶ್ ಸರ್ ಅವರು ಬಹಳಷ್ಟು ನನ್ನ ಬಗ್ಗೆ ಹೇಳಿದ್ದಾರೆ, ಭಾಳ ಉತ್ಪ್ರೇಕ್ಷವಾದ ಮಾತುಗಳಿದೆ. ಇಲ್ಲಿ ದೇವರವ್ರಿಗೆ ಸಂಪೂರ್ಣ ಆರೋಗ್ಯ ಕೊಡಲಿ, ಇನ್ನೂ ಹೆಚ್ಚಿನ ಸೇವೆ ಇಲ್ಲಿಗೆಲ್ಲ ಬರಲಿ ಅಂತ ಅಂದ್ಬಿಟ್ಟು ಮನಃಪೂರ್ವಕವಾಗಿ ಬೇಡ್ಕೊಳ್ತೀನಿ. ಸ್ವಲ್ಪ ಲೈಟರ್ ಮೂಮೆಂಟ್ಸು ಅಂತ ಅಂದರೆ 1-2 ಹಾಸ್ಯ ಹೇಳಿ ಮುಂದಕ್ಕೆ ಹೋಗೋಣ. ಎಸ್, ಒಂದು ನಿಮಗೆ ಪ್ರಶ್ನೆ ಕೇಳ್ತೀನಿ. ವಾಟ್ ಈಸ್ ದಿ ಮೇಯ್ನ್ ಕಾಸ್ ಫಾರ್ ಡೈವರ್ಸ್ ಅಂತ ಅಂದ್ಬಿಟ್ಟು. ಕನ್ನಡದಲ್ಲಿ ಮಾತ್ರ ಎಲ್ರಿಗೂ ಅರ್ಥ ಆಗ್ತದೆ ಅಂತ ಬರುತ್ತೆ, ಹಾಗಾಗಿ ಇಂಗ್ಲೀಷ್ ತಪ್ಪಿಸ್ಕೊಂಡು ಬರುತ್ತೆ, ಸ್ವಲ್ಪ ಸುಧಾರಿಸ್ಕೋಬೇಕು. ವಾಟ್ ಈಸ್ ದಿ ಮೇಯ್ನ್ ರೀಸನ್ ಫಾರ್ ಡೈವರ್ಸ್? ಎಲ್ಲರಿಗೂ ಕೇಳ್ತಾ ಇದೆಯಲ್ಲ, ಇನ್ನೂ ಜೋರಾಗಿ ಬೇಕಾದ್ರೆ ಮಾತಾಡ್ತೀನಿ. ವಾಟ್ ಈಸ್ ದಿ ಮೇಯ್ನ್ ರೀಸನ್ ಫಾರ್ ಡೈವರ್ಸ್ಗೆ ಏನು ಮುಖ್ಯ ಕಾರಣ? ಹಾಸ್ಯಕ್ಕೋಸ್ಕರ ಇದು ಗೊತ್ತಿಲ್ಲಲ್ಲ. ಮ್ಯಾರೇಜ್ ಇಸ್ ದಿ ಮೇಯ್ನ್ ರೀಸನ್ ಫಾರ್ ಡೈವರ್ಸ್. ಮದುವೆ ಆಗಿದ್ದರಿಂದ ಡೈವರ್ಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ವೇರ್ ಡಿಡ್ ಟಿಪ್ಪು ಸುಲ್ತಾನ್ ಡೈ ಅಂತ ಅಂದ್ಬಿಟ್ಟು. ಟಿಪ್ಪು ಸುಲ್ತಾನ್ ಯಾವಾಗ ಸತ್ತ? ಹಿ ಡೈಡ್ ಇನ್ ಇಸ್ ಲಾಸ್ಟ್ ಬ್ಯಾಟಲ್ ಅಂತ, ಕಡೆ ಯುದ್ಧದಲ್ಲಿ ಸತ್ತ ಅಂದ್ಬಿಟ್ಟು. ವೆನ್ ವಾಸ್ ಮಹಾತ್ಮ ಗಾಂಧಿ ವಾಸ್ ಬಾರನ್? ಹಿ ವಾಸ್ ಬಾರನ್ ಆನ್ ಇಸ್ ಬರ್ತ್ಡೇ. ಓಕೆ, ಸ್ವಲ್ಪ ಹಗುರವಾದ ಮೊಮೆಂಟ್ಗಳು. ಫುಡ್ ಮೇಲೆ ಮತ್ತು ಆರೋಗ್ಯದ ಹೆಲ್ತ್ ಟಿಪ್ಸ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಎಲ್ಲನೂ ಸೇರಿಸ್ಬಿಡ್ತೀನಿ, ಮಿಕ್ಸ್ ಆಗ್ತದೆ, ಅದನ್ನು ತಾವು ಆರಿಸ್ಕೊಂಡು ತಗೋಬೇಕು ಅಂತ ಅಂದ್ಬಿಟ್ಟು ನನ್ನ ಇದು. ಸೊ ಫುಡ್ ಅಂತ ಅಂದರೆ ಮೊದಲು ಫುಡ್ಡಿನ ಬಗ್ಗೆ ಮಾತಾಡೋಣ. ಫುಡ್ ಅಂತ ಅಂದರೆ ಏನು ಅಂತ ಅಂದ್ಬಿಟ್ಟು, ಫುಡ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಟು ಆಕ್ಸಿಜನ್, ದಟ್ ಈಸ್ ನೆಕ್ಸ್ಟ್ ಟು ಏರ್, ಫುಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಏರ್ ಇಲ್ದಲೇ ನಾವು ಬದಲಿಕ್ಕೆ ಸಾಧ್ಯ ಇಲ್ಲ, 2-3 ನಿಮಿಷ ಬಿಟ್ಟು. ಅದೇ ತರಹ ಫುಡ್ ಇಲ್ದೇನೂ ಕೂಡ ನಾವು ಅಂದರೆ ಉಪವಾಸ ಮಾಡ್ತಾರೆ, 10 ದಿವಸ 15 ದಿವಸ ತಿಂಗಳು ಹೀಗೆಲ್ಲ ಉಪವಾಸಗಳು ಇರ್ತಾರೆ. ಆದರೆ ಫುಡ್ ನಮ್ಮ ದೇಹಕ್ಕೆ ನಾನಾ ಕಾರ್ಯಗಳು ಚಟುವಟಿಕೆಗಳನ್ನ ಇಲ್ಲಿ ಇವತ್ತು ನಿಂತ್ಕೊಂಡಿರೋದಕ್ಕೂ ಕೂಡ ಫುಡ್ಡಿಂದನೇ ನಾವು ಇಲ್ಲಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ. ಬೇರೆ ಚಟುವಟಿಕೆಗಳು ಮಾಡಲಿಕ್ಕೆ, ಮಾತಾಡಲಿಕ್ಕೆ, ಅಥವಾ ನಾವೇನಾದ್ರೂ ಕೂಡ ನಡೆದಾಡಲಿಕ್ಕೂ ಕೂಡ ಫುಡ್ ತುಂಬ ಅವಶ್ಯಕತೆ ಇದೆ. ಫುಡ್ ಇಲ್ದಲೇ ಕೂಡ ನಾವು ಬದಲಿಕ್ಕೆ ಕಷ್ಟ ಆಗ್ತದೆ. ಫುಡ್ಡಲ್ಲಿ ನಾನಾ ವಿಧವಾದ ಫುಡ್, ವಾಟ್ ವಿ ಮೇಕ್ ವಿ ಆರ್ ವಾಟ್ ವಿ ಈಟ್ ಅಂತ ಅಂದ್ಬಿಟ್ಟು. ಅಂದರೆ ನಾವು ಏನು ಊಟ ತಿಂತೀವಿ ಅದೇ ನಾವು ಆಗಿದ್ದೀವಿ ಅಂತ ಅಂದ್ಬಿಟ್ಟು. ಯಾವ ತರಹ ಊಟ ತಿಂತೀವಿ ಆ ಥರನೇ ನಮ್ಮ ಪರ್ಸ್ನಾಲಿಟಿನೂ ಕೂಡ ಡೆವಲಪ್ ಆಗುತ್ತೆ. ಆ ಥರ ನಮ್ಮ ಚಟುವಟಿಕೆ, ನಡವಳಿಕೆ ಎಲ್ಲವೂ ಕೂಡ ಫುಡ್ಡಿನ ಮೇಲೆ ಅನ್ವಯಿಸಿರ್ತದೆ. ಫುಡ್ಡಲ್ಲಿ ಇದೆಲ್ಲ ಸ್ವಲ್ಪ ಕಾಮನ್ ನಾಲೆಡ್ಜ್ ಇದು. ಫುಡ್ಡಲ್ಲಿ ಎಷ್ಟು ವಿಧಗಳಿದ್ದಾವೆ ಅಂದರೆ, ಫುಡ್ಡಲ್ಲಿ ಘನ ವಸ್ತು ಇರ್ತದೆ, ಸಾಲಿಡ್ಡು, ದೆನ್ ಲಿಕ್ವಿಡ್ ಇರ್ತದೆ ಅಂತ ಅಂದರೆ ದ್ರವ ರೂಪದಲ್ಲಿ ಇರ್ತದೆ. ಈ ಮೋಸ್ಟ್ಲಿ ಇವೆರಡು ರೂಪದಲ್ಲಿ ಇರ್ತದೆ. ಫುಡ್ಡು ಎಲ್ಲಿಂದ ಬರ್ತದೆ ಅಂತ ಅಂದರೆ, ಒಂದು ಸಸ್ಯಗಳಿಂದ ಮೇಯ್ನ್ಲಿ ಫುಡ್ ಬರ್ತದೆ. ಎರಡನೇದಾಗಿ ಮತ್ತು ಫುಡ್ ಬರೋದು ಎಲ್ಲಿಂದ ಅಂತ ಅಂದರೆ ಪ್ರಾಣಿಗಳಿಂದನೂ ಕೂಡ ಫುಡ್ ಬರ್ತದೆ. ಮೂರನೇದಾಗಿ ದಯವಿಟ್ಟು ಕೇಳಬೇಕಂತ, ಮೂರನೇದಾಗಿ ಫಂಗಸ್ ಅಂತ ಇದೆ. ಅಂತ ಅಂದರೆ ಅದು ಇಟ್ ಈಸ್ ಒನ್ ಸಾರ್ಟ್ ಆಫ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು, ಫಂಗಸ್ಸು. ಈ 3 ಸೋರ್ಸಿಂದ ನಾವು ಫುಡ್ಡನ್ನು ನಾವು ತಗೋಬೋದು. ಸೊ ಫುಡ್ಡು ಯಾವ ಥರ ಮಾಡ್ತೀವಿ ಅಂತ ಅಂದರೆ, ಅದನ್ನು ಘನ ರೂಪದಲ್ಲಿ ಬೇಕಾದ್ರೂ ತೊಗೋಬೋದು, ಮತ್ತು ದ್ರವ ರೂಪದಲ್ಲೂ ತೊಗೋಬೋದು, ಅದನ್ನೇ ಬೇಯಿಸಿ ತಿನ್ಕೋಬೋದು, ಅಥವಾ ಹಸಿನೂ ತಿನ್ಕೊಳ್ಳೋದು. ನಾನಾ ವಿಧದಲ್ಲಿ ಫುಡ್ಗಳಿದೆ. ಫುಡ್ಡು ಯಾವಾಗ ನಾವು ಆರಿಸ್ಕೊಳ್ತೀವೋ ಅದು ಭಾಳ ಮುಖ್ಯ ಆಗ್ತದೆ.
ಮೊದಲನೇದಾಗಿ ಮೇಯ್ನ್ಲಿ ಕೆಟಗಾರಿಕಲ್ ಏನೇನಿದೆ ಅಂತ ಅಂದರೆ ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್, ಇಲ್ಲಿ ಸ್ವಲ್ಪ ಗಮನ ಕೊಡಬೇಕು. ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ ಫುಡ್ ಅಂತ ಎರಡು ವಿಂಗಡಿಸಿದ್ದಾರೆ. ವೆಜಿಟೇರಿಯನ್ ಅಂದರೆ ಸಸ್ಯಜನ್ಯ, ಇದು ಸಸ್ಯಗಳಿಂದ ಬಂದಿರತಕ್ಕಂಥದ್ದು. ಇನ್ನೊಂದು ಪ್ರಾಣಿಜನ್ಯ, ಅದರ್ ಇನ್ನೋನ ನಾನ್ ವೆಜಿಟೇರಿಯನ್ನು. ಸೊ ಸಸ್ಯಜನ್ಯದಲ್ಲಿ ನಾವು ಸಾಮಾನ್ಯವಾಗಿ ನಾವು ತಿಂತಾ ಇರೋದು ಅನ್ನ ಆಗಲಿ, ರೊಟ್ಟಿ ಆಗಲಿ, ಹಿಟ್ಟು ಅಥವಾ ಬೇರೆ ಯಾವುದಾದ್ರು ಒಂದು ಪದಾರ್ಥಗಳು ನಾನು ವೆಜಿಟೇರಿಯನ್ ಮಾಡಿದ್ರೆ ಅದು ಸಸ್ಯಜನ್ಯ ಆಗ್ತದೆ. ಪ್ರಾಣಿಜನ್ಯ ಅಂದರೆ ನಿಮಗೆ ಗೊತ್ತೇ ಇದೆ, ಇದು ಏನೇನಾಗ್ಬೋದು ಅಂತ ಅಂದರೆ ಚಿಕನ್ ಇದೆ, ಮಟನ್ ಇದೆ, ಫಿಶ್ ಇದೆ, ಮತ್ತು ಬೇರೆ ಬೇರೆ ಪದಾರ್ಥಗಳಿಂದ ಅದರಿಂದ ತಯಾರು ಮಾಡಿರ್ತಕ್ಕಂಥ ಬೇರೆ ಬೇರೆ ಪದಾರ್ಥಗಳು ಇರ್ತವೆ. ಮೂರನೇದೊಂದಿದೆ, ತಾವೆಲ್ಲ ಕೇಳಿರಬೇಕು, ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ ಅಂತ ಎರಡಾಯಿತು. ಮೂರನೇ ಒಂದು ವಿಭಾಗ ಇದೆ, ಅದು ವೇಗಾನ್ ಅಂತ ಅಂದ್ಬಿಟ್ಟು ಕೇಳಿದರೆ ಸ್ವಲ್ಪ ಗಮನ ಕೊಟ್ಟು ಕೇಳಿ. ವೇಗಾನ್ ಅಂತ ಒಂದು ವೆಜಿಟೇರಿಯನ್ನು ಪೂರ್ತಿ ಸಸ್ಯಜನ್ಯ ಊಟ ಮಾಡೋದು, ಇನ್ನೊಂದು ನಾನ್ ವೆಜಿಟೇರಿಯನ್ನು ಅವ್ರಲ್ಲಿ ಮಿಕ್ಸು ಮಾಡಿರ್ಬೋದು ವೆಜಿಟೇರಿಯನ್ ಜೊತೆಗೆ, ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಯಾವುದೇ ಒಂದು ಇರ್ಬೋದು, ಅವೆಲ್ಲ ಪ್ರಾಣಿಯಿಂದ ಏನು ಬಂದಿರುತ್ತೆ. ಅದು ಮೊಟ್ಟೆ ಎಲ್ಲಿಗೆ ಸೇರುತ್ತೆ? ಕೆಲವ್ರಿಗೆ ಡೌಟ್ ಇದೆ. ಮೊಟ್ಟೆ ಅದು ಪಕ್ಷಿ ಜನ್ಯ ಅಥವಾ ಪ್ರಾಣಿ ಅಂತ ಒಂದು ಅದು ಜನ್ಯ ಅಲ್ಲಿಂದ ಬಂದಿದೆ. ಅದು ಕೆಲವು ಟೈಮು ನಾನ್ ಫರ್ಟಿಲೈಸ್ಡ್ ಎಗ್ ಅಂತ ಅಂದ್ಬಿಟ್ಟು ಅಂದರೆ ಟೇಬಲ್ ಎಗ್ ಅಂತ ಅಂದ್ಬಿಟ್ಟು ಸಿಗುತ್ತೆ. ಅದು ಗರ್ಭ ಕಟ್ಟಿರೋದಿಲ್ಲ ಮೊಟ್ಟೆ ಒಳಗಡೆ. ಅವಾಗೇನಾಗ್ತದೆ, ಆ ಮೊಟ್ಟೆನ ಸ್ವಲ್ಪ ಜಿಜ್ಞಾಸೆ ಇದೆ, ಅದು ವೆಜ್ಜೋ ನಾನ್ ವೆಜ್ಜೋ, ತಿನ್ನಬೇಕೋ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ಸಮಾಧಾನಕ್ಕೋಸ್ಕರ ಏನು ಮಾಡಬೇಕು ಅಂತ ಅಂದರೆ, ಯಾವುದು ಗರ್ಭ ಕಟ್ಟಿರೋದಿಲ್ಲ ಟೇಬಲ್ ಎಗ್ ಅಂತ ಅಂದ್ಬಿಟ್ಟು ಏನು ಹೇಳ್ತಾರೆ ಅದನ್ನು ನಾವು ಉಪಯೋಗಿಸ್ಕೋಬೋದು. ಆದರೂ ಕೂಡ ಅದು ಪ್ರಾಣಿಜನ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರಾಣಿಯಿಂದ ಪ್ರಾಣಿ ಅಂದರೆ ಪಕ್ಷಿಯಿಂದ ಬಂದಿರತಕ್ಕಂಥದ್ದು, ಅದು ಅಲ್ಲಿಗೆ ಸೇರುತ್ತೆ. ಸೊ ವೆಜಿಟೇರಿಯನ್ನು ಪೂರ್ತಿ ಸಸ್ಯಗಳಿಂದ ಬಂದಿರೋದು, ನಾನ್ ವೆಜಿಟೇರಿಯನ್ನು ಪ್ರಾಣಿಗಳಿಂದ ಅಥವಾ ಪಕ್ಷಿಗಳಿಂದ ಬಂದಿರತಕ್ಕಂಥದ್ದು. ಮೂರನೇದೊಂದಿದೆ ವೇಗಾನ್ ಅಂತ. ಎಷ್ಟು ಜನ ಗೊತ್ತು ವೇಗಾನ್ ಅಂತ ಅಂದರೆ ಏನು ಹೇಳಿ? ಯಾರಿಗೆ ಗೊತ್ತಿದೆ ವೇಗಾನ್? ವೇಗಾನ್ ಅಂತ ಅಂದರೆ ಪೂರ್ಣವಾಗಿ ಸಸ್ಯ ಆಹಾರನ ತಗೊಳ್ಳುವಂಥದ್ದು. ಎಷ್ಟರ ಮಟ್ಟಿಗೆ ಪೂರ್ಣ ಅಂತ ಅಂದರೆ ಇದನ್ನು ಸ್ವಲ್ಪ ದಯಮಾಡಿ ತಿಳ್ಕೋಬೇಕು. ಅದರಲ್ಲಿ ಪ್ರಾಣಿಜನ್ಯನೂ ಇರುತ್ತೆ. ಯಾವುದು ವೇಗಾನ್ ನಾವೇನು ತಿನ್ಕೊಳ್ತಿದ್ದೀವಿ ಈಗ ಅದರಲ್ಲಿ ಪ್ರಾಣಿ ಏನಂದರೆ ಹಾಲು ಪ್ರಾಣಿಯಿಂದ ಬಂದಿರತಕ್ಕಂಥದ್ದು, ಮೊಸರು, ಮಜ್ಜಿಗೆ ಮತ್ತು ತುಪ್ಪ ಇದೆಲ್ಲ ಅದೆಲ್ಲ ಕೂಡ ಪ್ರಾಣಿಯಿಂದನೇ ಬಂದಿರೋದು. ಮತ್ತು ಹಾಗಾದರೆ ಅವಾಗ ಅದು ವೆಜಿಟೇರಿಯನ್ ಆಗೋದಿಲ್ಲ. ಯಾವುದೋ ಹಾಲು, ಮೊಸರು, ತುಪ್ಪ ಎಲ್ಲನೂ ಕೂಡ ವೆಜಿಟೇರಿಯನ್ ಅನ್ಸ್ಕೊಳ್ಳೋದಿಲ್ಲ. ಅದಕ್ಕೇ ಒಂದು ಬೇರೆ ವಿಧವಾದ ಗ್ರೂಪ್ ಇದೆ, ದಟ್ ಈಸ್ ಕಾಲ್ಡ್ ವೇಗಾನ್ ಅಂತ ಅಂದ್ಬಿಟ್ಟು. ಎಷ್ಟೋ ಈಗ ಅಮೇರಿಕಾದಲ್ಲಿ ಇವನ್ನ ಕೆಲವು ಇಂಡಿಯಾ ದೇಶದ ಕೆಲವು ಭಾಗಗಳಲ್ಲಿ ವೇಗಾನ್ ಕೂಡ ಈಗ ಬಹಳ ಪ್ರಸಿದ್ಧಿ ಪಡೀತಾ ಇದೆ. ಅಂತ ಅಂದರೆ ನಮಗೆ ಪ್ರಾಣಿಯಿಂದ ಏನೂ ಹಿಂಸೆ ಕೊಡಬಾರ್ದು ಪ್ರಾಣಿಗೆ, ಅದಕ್ಕೋಸ್ಕರ ನಾವು ಪ್ಯೂರ್ ವೆಜಿಟೇರಿಯನ್ ಆಗಬೇಕು ಅಂತ ಅಂದರೆ ಕಾಫಿ ಟೀ ಕುಡಿಯೋದು, ಹಾಲು ಮೊಸರು ತಗೊಳ್ಳೋದು ಮತ್ತು ತುಪ್ಪ ತಗೊಳ್ಳೋದು ಕೂಡ ಬಿಡಬೇಕಾಗಿ ಬರ್ತದೆ. ಪ್ರಾಮಾಣಿಕವಾಗಿ ಹೇಳಂಗಿದ್ರೆ ನಾನು ಯಾವುದಕ್ಕೆ ಪ್ರಾಣಿ ಹಿಂಸೆ ಅವಶೇಷನೂ ಕೂಡ ಪ್ರಾಣಿಗಳಿಗೆ ನಾನು ಕಷ್ಟ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು. ಅರ್ಥ ಆಯ್ತಲ್ಲ? ಸೊ ಕೆಲವರು ವೇಗಾನನ್ನು ಕೂಡ ಅನುಸರಿಸ್ತಾರೆ. ಅಂದ್ರೇನು? ಕಾಫಿ ಟೀ ಕುಡಿಯೋದಿಲ್ಲ, ಅದ್ರ ಬದಲು ನಿಂಬೆ ರಸನೋ ಬೇರೆ ಪಾನಕನೋ ಏನಾದರೂ ಒಂದು ತಗೊಳ್ಳೋದು. ಹಾಲು ಮೊಸರು ಅವೆಲ್ಲ ಬಿಡಬೇಕಾಗಿ ಬರ್ತದೆ. ವೇಗಾನ ಅಂತ ಅನಿಸ್ಕೋಬೇಕಾದ್ರೆ ಅವೆಲ್ಲ ಬಿಡಬೇಕಾಗಿ ಬರ್ತದೆ. ಆದ್ದರಿಂದ ಇನ್ನೂ ಮುಂದಕ್ಕೆ ಹೋಗಿ ಕೆಲವಿದೆ. ವೇಗಾನ್ಗೆ ಏನಂತ ಇದೆ, ಪ್ರಾಣಿದು ಜನ್ಯ ಬರೀ ಊಟಕ್ಕೆ ಅಲ್ಲೇ ಅಷ್ಟ ನಾವು ಭಾಳ ಜಾಸ್ತಿ ಆಯ್ತಾ ಸೌಂಡು ಕೇಳ್ತದಲ್ಲ ಲಾಸ್ಟಲ್ಲಿ? ಇನ್ನು ಪ್ರಾಣಿಜನ್ಯದಲ್ಲಿ ಏನು ನಾವು ಎಷ್ಟರ ಮಟ್ಟಿಗೆ ಖಚಿತವಾಗಿ ನಿಖರವಾಗಿ ಬಹಳ ಕಟ್ಟುನಿಟ್ಟಾಗಿ ವೇಗಾನ್ ಅಂತ ಹೇಳ್ಬಹುದು ಅಂತ ಅಂದರೆ, ನಾವು ಹಾಕ್ಕೊಳ್ಳೋ ಬೆಲ್ಟ್ ಇದೆ ನೋಡಿ, ದಿಸ್ ಈಸ್ ಆಲ್ಸೋ ಫ್ರಮ್ ಅನಿಮಲ್. ಹಾಕ್ಕೊಳ್ತಿರೋ ಸೂಟ್ ಕೇಸು, ಪರ್ಸು, ಶೂಸು ಎಲ್ಲನೂ ಕೂಡ ಪ್ರಾಣಿಯಿಂದನೇ ಬಂದಿರೋದು. ಅದನ್ನು ಕೂಡ ಬಿಡೋದಕ್ಕೆ ಭಾಳ ಜನ ವೇಗಾನ್ ನಿಜವಾಗ್ಲೂ ಪ್ರಾಮಾಣಿಕ ವೇಗಾನ್ ಅನ್ನೋರು ಕೂಡ ಅದನ್ನು ಕೂಡ ತ್ಯಜಿಸ್ತಾ ಇದ್ದಾರೆ. ಅದೊಂದು ಭಾಗ. ಅಂದರೆ ನಿಮಗೆ ವೇಗಾನ್ ಅನ್ನೋದು ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿರಲಿ, ಅದು ಒಂದು ಪದ ಇದೆ. ಸಾಕಷ್ಟು ಪ್ರಯತ್ನ ಪಡೋಣ. ಕಾಫಿ ಟೀ ಹಾಲು ಇಂಥದ್ದೆಲ್ಲ ಬಿಟ್ಕೋಬೋದು ನಿಜವಾಗ್ಲೂ ವೇಗಾನ್ ಅಂತ ಮಾಡ್ಕೋಬೇಕಾದ್ರೆ. ಬಾಕಿದು ನಿಂಬೆ ರಸ ಅದು ಬೇರೆ ಏನಾದರೂ ಕುಡ್ಕೊಂಡು ಮಾಡ್ಕೋಬೋದು. ಸೊ ಇದು ಆಹಾರಕ್ಕೆ ಅಷ್ಟಾಯಿತು. ಇನ್ನೊಂದು
ಆಧ್ಯಾತ್ಮಿಕವಾಗಿ ಒಂದು ವಿಭಾಗ ಇದೆ. ಅದೇನಂತ ಅಂದರೆ ಸಾತ್ವಿಕ ಆಹಾರ ಎಲ್ಲ ಕೇಳಿದ್ದೀರ, ರಜಸಿಕ ಆಹಾರ, ತಾಮಸಿಕ ಆಹಾರ ಅಂತ ಅಂದ್ಬಿಟ್ಟು ವೆಂಕಟೇಶ್ ಸರ್ ಎಲ್ಲ ಕ್ಲಾಸ್ಗಳಲ್ಲಿ ನೀವೆಲ್ಲ ಭಾಳ ತಿಳ್ಕೊಂಡಿರ್ತೀರ. ಸಾತ್ವಿಕ ಆಹಾರ ಅಂತ ಅಂದರೆ ಬೇರೆ ಯಾರಿಗೂ ತೊಂದರೆ ಕೊಡ್ತಲೇ ಇರುವಂಥ ಆಹಾರ ನಾವು ತಿಂದ ಮೇಲೆ ಅದು ಪೂರ್ತಿ ಸಸ್ಯಜನ್ಯ ಆಗಿರ್ತದೆ. ಅದು ತುಂಬ ಡೀಟೇಲ್ ಆಗಿ ಹೋದ್ರಲ್ಲಿ ಲೇಟ್ ಆಗ್ತದೆ. ಸೊ ಅಷ್ಟನ್ನು ಕೂಡ ನಾವು ಸಾತ್ವಿಕ ಆಹಾರ ಅಂತ ಅಂದ್ಬಿಟ್ಟು ಕರಿಬೋದು. ತಾಮಸಿಕ ಆಹಾರ ಕೆಲವು ಕಡೆ ಡಿಫಿನೇಷನ್ನು ಬದಲಾಗ್ತದೆ, ಒಂದೊಂದು ಕಡೆ ಒಂದೊಂದು ವಿವರಣೆ ಕೊಡ್ತಾರೆ. ತಾಮಸಿಕ ಅಂದರೆ ತಮಸ್ಸು, ಮತ್ತಂದರೆ ಮನಸ್ಸು ತುಂಬ ಆಲಸ್ಯವಾಗಿರ್ತದೆ, ಜಾಸ್ತಿ ಬುದ್ಧಿ ಚಟುವಟಿಕೆ ಓಡಿರೋದಿಲ್ಲ. ಅಲ್ಲಿ ಯಾವುದು ಸೇರಿಸ್ತೀವಿ ಅಂತ ಅಂದರೆ ತಾಮಸಿಕ ಆಹಾರದಲ್ಲಿ ನಾವು ಇದು ಎಂಥದ್ದು ಆಲ್ಕೋಹಾಲ್ ಅಲ್ಲಿಗೆ ಬರ್ತದೆ, ಕಾಫಿ ಟೀನೂ ಕೂಡ ಅಲ್ಲಿಗೆ ಸೇರ್ಕೊಳ್ತದೆ. ಹಾಗಾಗಿ ತಾಮಸಿಕ ಆಹಾರ. ರಜಸಿಕ ಅಂತ ಅಂದರೆ ಪೌರುಷ ಉಂಟು ಮಾಡೋದು, ಅಂದರೆ ಅಲ್ಲಿ ಸ್ಪೈಸಿ ಫುಡ್ ಇರ್ತದೆ, ಮಸಾಲೆ ಪದಾರ್ಥ ಜಾಸ್ತಿ, ಸಾಲ್ಟ್ ಜಾಸ್ತಿ ಸೇರ್ಕೊಂಡಿರ್ತದೆ. ಇಂಥವೆಲ್ಲ ಸೇರ್ಕೊಂಡ್ರೆ ಏನಾಗ್ತದೆ ರಜಸಿಕ ಅಂತ ಅಂದರೆ ಸಾಮಾನ್ಯವಾಗಿ ಸೋಲ್ಜರ್ಸ್ ಇರ್ತಾರಲ್ಲ, ಯುದ್ಧ ಮಾಡೋ ಅಂಥವ್ರು, ಅವ್ರಿಗೆ ಆ ರಜಸಿಕ ಆಹಾರ ಕೆಲವು ಟೈಮ್ ಬೇಕಾಗ್ತದೆ. ಯಾಕೆಂತ ಅಂದರೆ ಅವ್ರು ಅಷ್ಟೊಂದಲ್ಲಿ ಉಪ್ಪು ಅಥವಾ ಮಸಾಲೆ, ಕೆಲವರು ಈವನ್ ಆಲ್ಕೋಹಾಲ್ ಈಸ್ ಆಲ್ಸೋ ಪರ್ಮಿಟೆಡ್. ಇದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೇಕಾಗ್ತದೆ. ಯಾಕೆಂದರೆ ಆ ಚಳಿ -50 ಡಿಗ್ರಿನಲ್ಲಿ ನಮ್ಮ ಸೋಲ್ಜರ್ಸ್ಗಳು ಇರಬೇಕು. ಹೇಳೋದಕ್ಕೆ ಸುಲಭ ಆಗ್ತದೆ, ಬಹಳ ಕಷ್ಟ ಆಗ್ತದೆ. ಅಂಥ ಕಡೆ ಆಲ್ಕೋಹಾಲ್ ಈಸ್ ಆಲ್ಸೋ ಪರ್ಮಿಟೆಡ್, ದೋ ಇಟ್ ಈಸ್ ಅಗೇನೆಸ್ಟ್ ದಿ ಡೆಫಿನಿಷನ್ ಆಫ್ ಇದು ರಜಸಿಕ ಫುಡ್, ಬಟ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸೊ ತಾಮಸಿಕ, ರಜಸಿಕ ಆ್ಯಂಡ್ ದೆನ್ ಸಾತ್ವಿಕ ಆಹಾರ ಪೂರ್ಣ ಸಸ್ಯದಿಂದ ಇರ್ತದೆ. ಅದರಿಂದ ಯಾವುದೇ ವಿಧವಾದ ವಿರೋಧಾಭಾಸಗಳಾಗಲಿ, ನಾವೊಂದು ದ್ವೇಷ ಮಾಡೋದಾಗಲಿ ಅಂಥದ್ದು ಯಾವುದೂ ಕೂಡ ಬಂದಿರೋದಿಲ್ಲ ಅದರಲ್ಲಿ. ನೆಕ್ಸ್ಟು ಫುಡ್ಡಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ. ಮಶ್ರೂಮ್ ಬಗ್ಗೆ ಕೆಲವ್ರಿಗೆ ಡೌಟ್ ಇದೆ, ಹೌದಲ್ವಾ? ಮಶ್ರೂಮು ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನು ಅಂತ ಭಾಳ ಜನ ಜಿಜ್ಞಾಸೆ ಇದೆ. ಅಂತ ಅಂದರೆ ಕೆಲವರು ಸಂಪ್ರದಾಯಸ್ಥರು ಆ ಮಶ್ರೂಮನ್ನು ಏನಾಯಿತು, ಮೊದಲು ಹಿಂದೆ ಏನಿತ್ತು ಅಂತ ಅಂದರೆ ಈ ತಿಪ್ಪೆನಲ್ಲಿ ಕೊಳ್ತಿದ್ದು ಕಸ ಕಡ್ಡಿ ಅದರ ಕಡೆಯಿಂದ ಬಂದಿರ್ತದೆ, ಅದರಿಂದ ನಾವು ಪ್ಲೀಸ್ ಹ್ಯಾವ್ ದಿಸ್ ಕ್ಲಾರಿಟಿ ಇನ್ ಯುವರ್ ಮೈಂಡ್. ಏನಂತ ಅಂದರೆ ಆ ಎಲ್ಲಿಂದ ಬಂದಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಮತ್ತು ವೈಜ್ಞಾನಿಕವಾಗಿ ಏನು ಸೆಲ್ಗಳನ್ನೆಲ್ಲ ವಿಂಗಡಿಸಿ ನೋಡಿಸಿದ್ರೆ ನಿಜವಾಗ್ಲೂ ಏನಿದೆ ಮಶ್ರೂಮು, ಅಣಬೆ ಅಂತ ಅಂದ್ಬಿಟ್ಟು ಕೇಳಿದ್ದೀರ. ಸೊ ಅಣಬೆ ಮೊದಲೆಲ್ಲ ಹುಟ್ಟಾಯಿತು, ಈಗಲೂ ಕೂಡ ಕಾಡಲ್ಲಿ ಬೆಳೀತದೆ, ಎಲ್ಲ ಕಡೆ ಇರ್ತದೆ. ಈಗೇನು ಮಾಡ್ತಿದ್ದಾರೆ, ಬೆಂಗಳೂರಿಗೆ ಲಾರಿಗಟ್ಟಲೆ ಮಶ್ರೂಮ್ ಬರ್ತದೆ. ಹೇಗೆ ಮಾಡ್ತಾರೆ? ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕಡೆ ಹೋಗಿದ್ದೆ, ಅದೇಂತ ಇಟ್ಸ್ ಎ ಓಲ್ಡ್ ಫ್ಯಾಕ್ಟ್, ಹೊಸದೇನಲ್ಲ. ಅದನ್ನು ಸೀಡ್ಸ್ ಇರ್ತದೆ, ಈ ಹುಲ್ಲು ಇರ್ತದೆ ನೋಡಿ, ಗ್ರಾಸ್, ಆ ನೆಲ್ಲುಲ್ಲೊಳಗಡೆ ತೇವ ಮಾಡಿ ಆ ಬೀಜಗಳನ್ನ ಅದರೊಳಗಡೆ ಬಿತ್ಬಿಟ್ಟು 1 ತಿಂಗಳಾದಮೇಲೆ ಅಣಬೆ ಹುಟ್ಟುತ್ತದು. ಇಟ್ ಈಸ್ ನಾಟ್ ಪ್ರಾಣಿಜನ್ಯ ಅಲ್ಲ ಅದು. ದಯಮಾಡಿ ಅದನ್ನು ಹ್ಯಾವ್ ಎ ಕಾನ್ಸೆಪ್ಟ್ ದಿಸ್, ಬಿಕಾಸ್ ಮಶ್ರೂಮ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹೆಲ್ತ್. ಇನ್ ಎ ಸೆನ್ಸ್ ನೋ ವೆಜಿಟಬಲ್ ಗಿವ್ಸ್ ವೈಟಮಿನ್ ಡಿ. ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ಯಾವುದೇ ವಿಧವಾದ ತರಕಾರಿ ವೈಟಮಿನ್ ಡಿ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗೋದಿಲ್ಲ. ಹಾಗಾಗಿ ಈ ಮಶ್ರೂಮ್ನಲ್ಲಿ ವೈಟಮಿನ್ ಡಿ ಭಾಳ ಇದೆ. ಈಗ ಇನ್ನೂ ಒಂದು ಇದು ಮಾಡಿಕೊಂಡು ಸೆಂಟ್ರಲ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಹೆಸರುಘಟ್ಟ ಅಂತ ಇದೆ, ಕೇಳಿದ್ದೀರಾ? ಅಲ್ಲೇನು ಮಾಡ್ತಿದ್ದಾರೆ ಅಂದರೆ ವೈಟಮಿನ್ ಡಿನ ಇನ್ನೂ ಹೆಚ್ಚಿಗೆ ಬರೋದಕ್ಕೋಸ್ಕರ ಅದನ್ನು ರಿಸರ್ಚ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಲಿಸನ್ ಟು ಇಟ್. ಮಶ್ರೂಮು ಹೆಚ್ಚಿಗೆ ಅದರಲ್ಲಿ ವೈಟಮಿನ್ ಡಿ ಬರಲಿ ಅಂತ ಅಂದ್ಬಿಟ್ಟು ಅದನ್ನು ಪ್ರತ್ಯೇಕವಾಗಿ ಬೆಳೆಸಿ ಬಹುಶಃ ಇನ್ನು 1 ವರ್ಷದಲ್ಲಿ ಹೊರಗಡೆ ಬರ್ಬೋದು, ಜನಗಳು ಸಿಗ್ಬೋದು. ಹಾಗಾಗಿ ವೈಟಮಿನ್ ಡಿನ ತಾವು ದಯವಿಟ್ಟು ಇಂಪಾರ್ಟೆನ್ಸ್ ಕೊಡೋದು. ಇನ್ನೊಂದು ವಿಚಾರ ಏನು ಅಂತ ಅಂದರೆ ಇಂಡಿಯಾ ದೇಶದಲ್ಲಿ, ದಯಮಾಡಿ ಕೇಳಿ, ಇಂಡಿಯಾ ದೇಶದಲ್ಲಿ 70% ಜನಗಳಿಗೆ ವೈಟಮಿನ್ ಡಿ ಕೊರತೆ ಇದೆ. ದ ಡಿಫಿಷಿಯನ್ಸ್ ಆಫ್ ವೈಟಮಿನ್ ಡಿ ಇನ್ ಇಂಡಿಯನ್ ಪಾಪ್ಯುಲೇಷನ್ ಈಸ್ ಟು ದಿ ಎಕ್ಸ್ಟೆಂಟ್ ಆಫ್ ನಿಯರ್ಲಿ 80%. ನಾವೆಲ್ಲರೂ ಕೂಡ ಇಲ್ಲಿ 80 ಜನ, ಇಲ್ಲಿ 60 ಜನ ಇದ್ದಾರೆ, ಅದರಲ್ಲಿ 80% ವಿ ಆರ್ ಆಲ್ ಸಫರಿಂಗ್ ಫ್ರಮ್ ವೈಟಮಿನ್ ಡಿ. ಹಾಲು ತೊಗೊಳ್ತಿರ್ಬೋದು, ಮೊಸರು ತೊಗೊಳ್ಬೋದು, ಎಟ್ಸೆಟ್ರಾ. ಈವನ್ ದೆನ್ ದೆರ್ ಈಸ್ ವೈಟಮಿನ್ ಡಿ ಡಿಫಿಷಿಯನ್ಸಿ. ವೈಟಮಿನ್ ಡಿ ಡಿಫಿಷಿಯನ್ಸಿ ಇದ್ದಾಗ ಏನೇನಾಗ್ತದೆ ಅಂತ ಅಂದರೆ ಕೂದಲು ಉದುರಬಹುದು, ಮೆನ್ಸ್ಟ್ರಿಯಲ್ ಡಿಸ್ಟರ್ಬೆನ್ಸ್ ಆಗ್ತದೆ, ಮೂಳೆಗಳು ವೀಕ್ ಆಗ್ತದೆ, ಮತ್ತು ಅನೇಕ ಕಾಯಿಲೆಗಳು ಕೂಡ ಬರ್ತದೆ ವೈಟಮಿನ್ ಡಿಯಿಂದ. ಹಾಗಾಗಿ ವೈಟಮಿನ್ ಡಿ ಒಂದು ಟೆಸ್ಟ್ ಮಾಡಬೇಕಾದ್ರೆ ನಿಯರ್ಲಿ 800 ರೂಪೀಸ್ವರೆಗೂ ಖರ್ಚಾಗುತ್ತೆ.
ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಹುಶಃ ಕಡಿಮೆ ಮಾಡ್ಬೋದು, ಭಾಳ ಜನ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅದು ಪ್ರೈವೇಟ್ನಲ್ಲಿ ಮಾಡಿಸ್ಬೇಕಾದ್ರೆ ವೈಟಮಿನ್ ಡಿ ನಿಯರ್ಲಿ 800 ರೂಪೀಸ್ ಖರ್ಚಾಗ್ತದೆ. ನನ್ನ ಸಲಹೆ ಏನು ಅಂತ ಅಂದರೆ, ಯಾರಿಗೆ ಆ ಟೆಸ್ಟನ್ನು ಮಾಡಿಸ್ಲಿಕ್ಕಾಗುತ್ತೋ ಮಾಡಿಸ್ಬಿಟ್ಟು ಅದನ್ನು ನೀವು ಔಷಧಿ ತೊಗೋಬೇಕು, ಎಷ್ಟಂತ ಹೇಳ್ತೀನಿ ಅದನ್ನು. ಯಾರಿಗೆ ಆ ಟೆಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ವೋ ಅವರು ಡೈರೆಕ್ಟಾಗಿ ವೈಟಮಿನ್ ಡಿ ತಗೊಳ್ಳೋದು ಒಳ್ಳೆಯದು. ಅಂತ ಅಂದರೆ ವೈಟಮಿನ್ ಡಿ ಟೆಸ್ಟ್ ಮಾಡಿಸ್ಲಿಕ್ಕೆ ಹಳ್ಳಿನಲ್ಲಿರ್ತಾರೆ, ಅವರೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೇನು ಮಾಡ್ಬೇಕಂತ ಅಂದರೆ, ವೈಟಮಿನ್ ಡಿ ಒಂದು ಬೇರೆ ಬ್ರ್ಯಾಂಡ್ ಹೆಸರಲ್ಲಿ ಸಿಗ್ತದೆ, 60,000 ಯೂನಿಟ್ಸ್ ಅಂತ ಟ್ಯಾಬ್ಲೆಟ್ ಹೆಸರದು. ವೈಟಮಿನ್ ಡಿ 60,000. ನಾನು ಹೆಸರು ಹೇಳಿದ್ರೆ ಒಬ್ಬ ಕಂಪ್ನಿಗೆ ಯಾರಿಗೋ ನಾನು ಸಪೋರ್ಟ್ ಮಾಡ್ದಂಗೆ ಆಗ್ತದೆ, ಆದರೂ ಹೇಳ್ಬಿಡ್ತೀನಿ. ಅದು ಟಾಯೋ 60K ಅಂತ ಸಿಗುತ್ತೆ, TAYO ಟಾಯೋ -60K ಅಂದರೆ 60,000 ಯೂನಿಟ್ಸು. ಆ ಟ್ಯಾಬ್ಲೆಟನ್ನು ಅಡಲ್ಟ್ಸ್ ಇದ್ದವರು ವಾರಕ್ಕೊಂದ್ಸರಿ ತಗೋಬೇಕು. ವಾರಕ್ಕೊಂದು ಟ್ಯಾಬ್ಲೆಟ್ಟು 60,000 ಯೂನಿಟನ್ನು ತಗೋಬೇಕು. ಅದೇ ತರಹ 8 ವಾರ ತಗೋಬೇಕು. 60,000 1 ಟ್ಯಾಬ್ಲೆಟ್ ಪರ್ ವೀಕ್ ಫಾರ್ 8 ವೀಕ್ಸ್. ಆಮೇಲೆ 60,000 1 ಟ್ಯಾಬ್ಲೆಟ್ ಫಾರ್ 8 ಮಂತ್ಸ್. ಸುಲಭ ಜ್ಞಾಪಕ ಇಟ್ಕೊಳ್ಳೋದಕ್ಕೆ 60,000 1 ಟ್ಯಾಬ್ಲೆಟ್ ಫಾರ್ 8 ವೀಕ್ಸ್, 60,000 1 ಟ್ಯಾಬ್ಲೆಟ್ ಫಾರ್ 8 ಮಂತ್ಸ್. ಸೊ ಈ ಥರ ಜ್ಞಾಪಕ ಇಟ್ಕೊಂಡು ವೈಟಮಿನ್ ಡಿ ತುಂಬ ಅವಶ್ಯಕತೆ ಇದೆ. ಭಾಳಷ್ಟು ಜನ ನಾವು ವೈಟಮಿನ್ ಡಿ ಗೊತ್ತಿದ್ರೂ ಕೂಡ ನಾವು ಅದನ್ನು ನಿರ್ಲಕ್ಷ್ಯ ಮಾಡಿದ್ದೀವಿ. ದಯಮಾಡಿ ಮಶ್ರೂಮ್ ಅನ್ನೋದು ನಾನ್ ವೆಜಿಟೇರಿಯನ್ ಅಲ್ಲ, ಕೊಳೆತ ಪದಾರ್ಥಗಳಿಂದ ಹುಟ್ಟಿದ್ದಲ್ಲ. ರಿಸರ್ಚ್ ಮಾಡಿ ಈಗ ದಟ್ ಈಸ್ ಬೀಯಿಂಗ್ ಗ್ರೋನ್ ಇನ್ ದಿ ಲ್ಯಾಬಾರೆಟ್ರಿ. ಲಾರಿಗಟ್ಟಲೆ ನಮಗೆ ಬೆಂಗಳೂರಿನಲ್ಲಿ ಎಲ್ಲ ಕಡೆನೂ ಕೂಡ ಸಪ್ಲೈ ಮಾಡ್ತಾ ಇದ್ದಾರೆ. ದಟ್ ಈಸ್ ಪ್ಯೂರ್ ವೆಜಿಟೇರಿಯನ್. ಜ್ಞಾಪಕ ಇಟ್ಕೊಳ್ಳಿ, ಇಟ್ಸ್ ಎ ಪ್ಯೂರ್ ವೆಜಿಟೇರಿಯನ್ ಮಶ್ರೂಮ್ ಅನ್ನೋದು. ವೈಟಮಿನ್ ಡಿ ಅದರಲ್ಲಿ ಬಿಟ್ಟರೆ ಇನ್ಯಾವುದ್ರಲ್ಲೂ ಕೂಡ ಸಿಗೋದಿಲ್ಲ, ಯಾವ ವೆಜಿಟೇರಿಯನಲ್ಲಿ ಸಿಗಲ್ಲ. ನಾನ್ ವೆಜಿಟೇರಿಯನ್ ಸಿಗ್ತದೆ, ಹಾಲು ಇಂಥದ್ರಲ್ಲೆಲ್ಲ ಇದೆಯಲ್ಲ, ಸ್ವಲ್ಪ ಅಂಶ ಇರ್ತದೆ. ಅಷ್ಟು ತೊಗೊಂಡ್ರೂ ಕೂಡ ಇಂಡಿಯಾ ದೇಶದ ಜನಗಳಿಗೆ ಸ್ವಲ್ಪ ಜೆನೆಟಿಕ್ ಡಿಫೆಕ್ಟ್ ಇರೋದ್ರಿಂದ ಎಷ್ಟೇ ಈವನ್ ಬಿಸಿಲಲ್ಲಿ ಕೂಲಿ ಮಾಡ್ತಿದ್ರಲ್ಲ ಕೆಲಸ ಕೂಲಿಗಾರರು, ಅವ್ರಿಗೂ ಕೂಡ ವೈಟಮಿನ್ ಡಿ ಡಿಫಿಷಿಯನ್ಸಿ ಇದೆ. ಸೊ ನಾವು ಬಿಸಿಲಿಗೆ ಬಂದ ತಕ್ಷಣ ನಮ್ಗೆ ವೈಟಮಿನ್ ಡಿ ಬಂದ್ಬಿಡ್ತು ಅಂತಲ್ಲ, ಬರುತ್ತೆ ವೈಟಮಿನ್ ಡಿ ಅಲ್ಪ ಸ್ವಲ್ಪ, ಆದರೆ ಕೊರತೆ ಅಂತೂ ಇದ್ದೇ ಇರ್ತದೆ. ದೇರ್ಫೋರ್ ಆ ವೈಟಮಿನ್ ಡಿ ಮಶ್ರೂಮ್ ಬಗ್ಗೆ ಸ್ವಲ್ಪ ದಯಮಾಡಿ ಜ್ಞಾಪಕ ಇಟ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಕೇಳ್ತೀನಿ. ಆಹಾರದಲ್ಲಿ ಇನ್ನೊಂದು ಇತ್ತೀಚೆಗೆ ನಾವು ಭಾಳ ಕೇಳ್ತಾ ಇದ್ದೀವಿ ಮಿಲೆಟ್ಸ್ ಅಂತ ಅಂದ್ಬಿಟ್ಟು. ಮಿಲೆಟ್ಸ್ಗೆ ಕನ್ನಡದಲ್ಲಿ ಏನು ಹೇಳ್ತಾರೆ? ಸಿರಿಧಾನ್ಯ. ಸಿರಿಧಾನ್ಯ ಅಂತ ಅಂದರೆ ಧಾನ್ಯನೇ ಭಾಳ ರಿಚ್ ಆಗಿದೆ ಅಂತ ಅರ್ಥ. ಸೊ ಸಿರಿಧಾನ್ಯಕ್ಕೂ ಮಾಮೂಲಿ ಧಾನ್ಯಕ್ಕೂ ಏನು ವ್ಯತ್ಯಾಸ ಅಂದರೆ, ಇನ್ನೊಂದು ರಾಗಿ ಈಸ್ ಆಲ್ಸೋ ಎ ಸಿರಿಧಾನ್ಯ. ಜ್ಞಾಪಕ ಇಟ್ಕೊಳ್ಳಿ, ರಾಗಿ ಈಸ್ ಆಲ್ಸೋ ಎ ಸಿರಿಧಾನ್ಯ. ಮಿಲೆಟ್ ಅದು ಕೂಡ ಮಿಲೆಟ್ ಕ್ಲಾಸಿಫೈ ಮಾಡಿದ್ದಾರೆ. ಅದರಿಂದ ತಾವು ಏನು ಮಾಡಬೇಕು ಅಂತಂದರೆ, ಆ ಸಿರಿಧಾನ್ಯಗಳು ಈ ಬೇರೆ ಧಾನ್ಯಗಳಿಗೂ ಅದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಅಂದರೆ, ಸಿರಿಧಾನ್ಯದಲ್ಲಿ ಜ್ಞಾಪಕ ಇಟ್ಕೊಳ್ಳಿ ನಾರಿನಂಶ ಭಾಳ ಜಾಸ್ತಿ ಇರ್ತದೆ, ಫೈಬರ್ ಕಂಟೆಂಟು. ಆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಏನಾಗ್ತದೆ, ಮೋಷನ್ ಮಾಡಲಿಕ್ಕೆ ಸಲೀಸಾಗ್ತದೆ ನಮಗೆ. ಆದ್ದರಿಂದ ಅದನ್ನು ಬೇಗ ಜೀರ್ಣ ಆಗೋದಿಲ್ಲ. ಅದು ಅಂದರೆ ಬೇಗ ತಿಂದಾಗ ಹಸಿವೆ ಬೇಗ ಆಗೋದಿಲ್ಲ. ಬೇರೆ ಥರ ಅಕ್ಕಿ ಆಗಲಿ ಅನ್ನ ಆಗಲಿ ಇಂಥವೆಲ್ಲ ತೊಗೊಂಡ್ರೆ ಬೇಗ ನಾವು ಅದನ್ನು ಜೀರ್ಣ ಆಗ್ಬಿಡ್ತದೆ, ಮತ್ತೆ ತಿನ್ನಬೇಕಾಗಿ ಬರ್ತದೆ. ಈ ಸಿರಿಧಾನ್ಯಗಳು ಇನ್ನೊಂದೇ, ಬಿಕಾಸ್ ನಾರಿನಂಶ ಜಾಸ್ತಿ ಇರೋದ್ರಿಂದ ನಾವು ಆವಾಗಲೇ ಅಕ್ಕಿ ಥರ ಮಾಡಿ ಆವಾಗಲೇ ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ. ಓವರ್ ನೈಟ್ ಅದನ್ನು ಸೋಕ್ ಮಾಡಿ ರಾತ್ರಿ ಇಡೀ ಅದನ್ನು ನೆನೆಯಕ್ಕೆ ಹಾಕಿಟ್ರೆ ಅದು ಮೃದು ಆಗ್ತದೆ. ಆಮೇಲೆ ಅದನ್ನು ಕುಕ್ ಮಾಡ್ಬೋದು. ಏನೇನು ಮಾಡ್ಬೋದು? ಉಪ್ಪಿಟ್ಟು ಮಾಡ್ಬೋದು, ಬಿಸಿಬೇಳೆ ಬಾತ್ ಮಾಡ್ಬೋದು, ಪಾಯಸ ಮಾಡ್ಬೋದು, ನಾನಾ ವಿಧವಾದ ತಿಂಡಿ ಪದಾರ್ಥ. ಅಕ್ಕಿ ರಾಗಿನಲ್ಲಿ ಏನು ಮಾಡ್ತೀವೋ ಅಕ್ಕಿ ಬೇರೆ ಇದರಲ್ಲಿ ಅದನ್ನು ಎಲ್ಲದನ್ನು ಕೂಡ ಅದರಲ್ಲೇ ಮಾಡ್ಬೋದು. ದೇರ್ಫೋರ್ ಸಿರಿಧಾನ್ಯ ಒಂದು ಮೂಲೆಯಲ್ಲಿ ಮನಸ್ಸಿನ ಮೂಲೆಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಅದನ್ನು ಯಾರು ಉಪಯೋಗಿಸಿಲ್ಲ ಅದನ್ನು ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಐಟಮ್ ಆದ್ರೂ ಕೂಡ ಮನೆಯಲ್ಲಿ ಉಪ್ಪಿಟ್ಟು ಭಾಳ ಚೆನ್ನಾಗಾಗ್ತದೆ. ಇದರಲ್ಲಿ
ಹೆಸರು ಕೆಲವು ಹೆಸರುಗಳು ಬರ್ತಾ ಇಲ್ಲ ನನಗೆ, ಸಿರಿಧಾನ್ಯದ್ದು ಸಜ್ಜೆ ನವಣೆ ಅಂತ ಎಲ್ಲ ಕನ್ನಡದಲ್ಲಿ ಹೇಳ್ತಾರೆ. ಅದನ್ನು ನೀವು ದಯಮಾಡಿ ಉಪಯೋಗಿಸಿ ಬಿಸಿಬೇಳೆ ಬಾತ್ ಮಾಡಿ, ತುಂಬ ಚೆನ್ನಾಗಿರ್ತದೆ, ಉಪ್ಪಿಟ್ಟು ಚೆನ್ನಾಗಿರ್ತದೆ. ಸೊ ಸ್ಟಾರ್ಟ್ ಯೂಸಿಂಗ್ ದಟ್. ಅದು ನಿಮಗೆ ಫೈಬರ್ ಕಂಟೆಂಟ್ ಜಾಸ್ತಿಯಿಂದ ಒಂದು ಮಲಬದ್ಧತೆ ಕಡಿಮೆ ಆಗ್ತದೆ. ಎರಡನೇದು ನಮ್ಮ ಇದು ರಕ್ತ ವೃದ್ಧಿನಲ್ಲಿ ಅದು ಪಾತ್ರ ವಹಿಸಿ ಹಾರ್ಟ್ ಅಟ್ಯಾಕಿಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹಾರ್ಟ್ ಅಟ್ಯಾಕನ್ನು ತಡೀಲಿಕ್ಕೆ ಅದೊಂದು ಸಹಾಯ ಮಾಡ್ತದೆ. ಸೊ ಇಷ್ಟು ಆಹಾರದ ಬಗ್ಗೆ ಆಯಿತು. ನೆಕ್ಸ್ಟು ಏನಂತ ಅಂದರೆ ಹೆಲ್ತ್ ಬಗ್ಗೆ, ಹೆಲ್ತ್ ಪ್ರೊಟೆಕ್ಟ್ ಅಂಶ ಅಂತ ಅಂದರೆ ನಮ್ಮ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯನೇ ಭಾಗ್ಯ. 100% ಇದನ್ನು ನೀವು ಒಪ್ಕೋಬೇಕು. ಯಾಕೆ ಒಪ್ಕೊಂಡಿದ್ದೀರಾ? ಮನದಟ್ಟಾಗಬೇಕು. ಒಂದು ತುಂಬ ಮನಸ್ಸಿಗೆ ನಾಟುವಂಥ ಉದಾಹರಣೆ ಕೊಡ್ತೀನಿ. ಏನಂತ ಅಂದರೆ, ನಾವು ಈಗ ಆರೋಗ್ಯವಾಗಿದ್ದೀವಿ ನಾವು ಅಂತ ಹೇಳ್ಬೇಕಾದ್ರೆ ನಾವೆಲ್ಲ ಏನು ಅದ್ರ ಬಗ್ಗೆ ಗಮನ ಕೊಟ್ಟಿರೋದಿಲ್ಲ. ವಿ ಆರ್ ಹೆಲ್ತಿ, ಓಕೆ, ಅಂಟಿಲ್ ವಿ ಗೆಟ್ ಸಮ್ ಸಿಮ್ಟಮ್ಸ್. ಏನಾದರೂ ಒಂದು ಕಾಯಿಲೆನೋ, ನೆಗಡಿನೋ, ಕೆಮ್ಮೋ, ಲೂಸ್ ಮೋಷನ್ನೋ, ಜ್ವರನೋ ಏನಾದ್ರು ಒಂದು ಆದರೆ ಅವಾಗ ನಾವು ಆರೋಗ್ಯದ ಕಡೆ ಗಮನ ಕೊಡ್ತೀವಿ. ಅದರ್ವೈಸ್ ವಿ ಡೋಂಟ್ ರಿಮೆಂಬರ್ ಇಟ್. ನಾವು ಆರೋಗ್ಯವಾಗಿದ್ದೀವಿ, ಓಕೆ. ಏನಾದ್ರು ಸಿಮ್ಟಮ್ಸ್ ಬಂದಾಗ ದೆನ್ ವಿ ರಿಮೆಂಬರ್. ಸೊ ಆದ್ದರಿಂದ ಆರೋಗ್ಯ ಅನ್ನೋದಕ್ಕೆ ಒಂದು ಡೆಫಿನೇಷನ್, ಒಂದು ಸಿಂಪಲ್ ಉದಾಹರಣೆ ಏನು ಅಂತ ಅಂದರೆ, ಯಾವುದೇ ತೊಂದರೆಗಳು ದೈಹಿಕ, ಮಾನಸಿಕ ಅಥವಾ ಆಧ್ಯಾತ್ಮಿಕವಾದ ಯಾವುದೇ ತೊಂದರೆಗಳು ಇಲ್ದಲೇ ನಾವು ದಿನನಿತ್ಯದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ. ಪಲ್ಸ್ ರೇಟು 72 ಇರಬೇಕು, BP 120ಇಂದ 80 ಇರಬೇಕು, ಮತ್ತು 6 ಗಂಟೆಯಿಂದ 8 ಗಂಟೆವರೆಗೂ ನಾವು ಮಲ್ಕೊಂಡಿರಬೇಕು, ಮತ್ತು ನಮ್ಮ ಸಾಧಾರಣ ಚಟುವಟಿಕೆಯಲ್ಲಿ ನಾವು ತೊಡ್ಕೊಂಡಿರಬೇಕು. ಇದು ಮೇಲ್ನೋಟಕ್ಕೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅರ್ಥ. ಸಿರ್ಕಾರ್ಡಿಯನ್ ಸೈಕಲ್ ಅಂತ ಹೇಳ್ದೆ, ಅಥವಾ ಸಿರ್ಕಾರ್ಡಿಯನ್ ರಿದಮ್. ನಾವು ಚಟುವಟಿಕೆ ಆಗಿಂದ ಓಡಾಡ್ಕೊಂಡಿರಬೇಕು, ಮನಸ್ಥಿತಿ ಚೆನ್ನಾಗಿರಬೇಕು, ಜೀರ್ಣ ಚೆನ್ನಾಗಿರಬೇಕು, 6ರಿಂದ 8 ಗಂಟೆ ಹೊತ್ತು ನಿದ್ರೆ ಮಾಡಬೇಕು, BP 120/80 ಇರಬೇಕು, ಮತ್ತು ತೂಕ ಆ ವಯಸ್ಸಿಗೆ ತಕ್ಕನಾಗಿ ಇದಕ್ಕೆ ತಕ್ಕನಾಗಿ ತೂಕ ಸರಿಯಾಗಿರಬೇಕು. ಇಷ್ಟೆಲ್ಲ ಇದ್ದರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅರ್ಥ. ಇವೆಲ್ಲ ಇದರಲ್ಲಿಂದ ಏನಾದ್ರು ಏರುಪೇರಾದರೆ ಆವಾಗ ಆರೋಗ್ಯ ಕೆಡ್ತು ಅಂತ ಅರ್ಥ. ಸೊ ಅದಕ್ಕೆ ತುಂಬ ಮುಖ್ಯವಾದ ಅಂದರೆ ವೈಯಕ್ತಿಕ ಆರೋಗ್ಯ. ಅದರ ಬಗ್ಗೆ 2 ಮಾತು ಹೇಳ್ತೀನಿ. ವೈಯಕ್ತಿಕ ಆರೋಗ್ಯ ಅಂದರೆ ಪರ್ಸನಲ್ ಹೈಜೀನ್. ಪರ್ಸನಲ್ ಹೈಜೀನ್ ಇಲ್ಲದಲೇ ಇದ್ದರೆ ಎಲ್ಲ ಥರವಾದ ಆರೋಗ್ಯನೂ ಹಾಳಾದಂಗೆ ನಮ್ಗೆ ನಾನಾ ವಿಧವಾದ ಕಾಯಿಲೆಗಳು ಬರಲಿಕ್ಕೆ ಕಾರಣ ಆಗ್ತದೆ. ಸೊ ಏನೇನಾಗ್ತದೆ, ಪರ್ಸನಲ್ ಹೈಜೀನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಡೆಂಟಲ್ ಹೈಜೀನ್ ಆರ್ ದಿ ಮೌತ್ ಹೈಜೀನ್ ಈಸ್ ವೆರಿ ಇಂಪಾರ್ಟೆಂಟ್. ಡೆಂಟಲ್ ಡಾಕ್ಟರ್ ಇರಬೇಕಂತ ಕಾಣುತ್ತಿಲ್ಲಿ. ಹೇಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ನಾವು ಬಾಯಿ ಮಾತಾಡಿದಾಗ, ಇನ್ನೊಬ್ಬರ ಹತ್ರ ಮಾತಾಡಿದಾಗ ಬಾಯಿ ವಾಸನೆ ಬರಬಾರ್ದು, ಮತ್ತು ನಾವೇನು ಅಗಿಲಿಕ್ಕೆ ಚೆನ್ನಾಗಿ ಜೀರ್ಣ ಮಾಡ್ಕೊಳ್ತೀವಿ ಅದೆಲ್ಲ ಚೆನ್ನಾಗಿರಬೇಕು. ಅದಕ್ಕೆ ಡೆಂಟಲ್ ಹೈಜೀನ್ ಬಗ್ಗೆ 4 ಮಾತು ಹೇಳ್ತೀನಿ, ಟಿಪ್ಸ್. ಇದು ದಯವಿಟ್ಟು ಇದನ್ನು ಫಾಲೋ ಮಾಡಬೇಕು. ನೀವು ಯಾರು ಮಾಡ್ತಿಲ್ಲ, ಯಾರು ಗೊತ್ತಿಲ್ಲ, ಅವ್ರು ಇದನ್ನು ಅನುಸರಿಸ್ಬೇಕು. ಸೊ ಮೊದಲನೇದಾಗಿ ಟೂತ್ ಬ್ರಷನ್ನು ನಾವು ಯಾವ ಥರ ಟೂತ್ ಬ್ರಷ್ ಅಂತಂದರೆ, ಹಾರ್ಡ್ ಟೂತ್ ಬ್ರಷು ಮತ್ತು ಮೀಡಿಯಮ್ ಟೂತ್ ಬ್ರಷನ್ನ ಯಾರು ಉಪಯೋಗಿಸ್ಬೇಡಿ. ಐ ರಿಪೀಟ್, ಹಾರ್ಡು ಮತ್ತು ಮೀಡಿಯಮ್ ಟೂತ್ ಬ್ರಷನ್ನು ಉಪಯೋಗಿಸ್ಬೇಡಿ. ಏನಿದ್ರು ಕೂಡ ಸಾಫ್ಟ್ ಟೂತ್ ಬ್ರಷನ್ನೇ ಉಪಯೋಗಿಸ್ಬೇಕು ನಾವು. ಯಾಕೆಂದರೆ ಹಾರ್ಡು ಮತ್ತು ಮೀಡಿಯಮ್ ಇದ್ದರೆ ಹಲ್ಲುಗಳಿಗೆ ತುಂಬ ಡ್ಯಾಮೇಜ್ ಆಗ್ತದೆ. ಇದಕ್ಕೂ ಕೂಡ ಒಸಡಿಗೂ ಕೂಡ ಡ್ಯಾಮೇಜ್ ಆಗಿ ತುಂಬ ತೊಂದರೆ ಆಗ್ತದೆ. ಬ್ಲೀಡಿಂಗ್ ಎಲ್ಲ ಬರ್ಬೋದು. ಇಟ್ ಈಸ್ ನಾಟ್ ಸೂಟಬಲ್ ಇನ್ನು 1 ವರ್ಡಲ್ಲಿ ಹೇಳಂಗಿದ್ರೆ. ಸೊ ಸಾಫ್ಟ್ ಟೂತ್ ಬ್ರಷನ್ನು ಉಪಯೋಗಿಸಿ. ಎಷ್ಟು ಸರಿ ಬ್ರಷ್ ಮಾಡಬೇಕು? ಬೆಳಿಗ್ಗೆ 1 ಸರಿ ಮಾಡಬೇಕು, ರಾತ್ರಿ 1 ಸರಿ ಮಾಡಬೇಕು. ನಾವು ಊಟ ತಿಂದಾಗೆಲ್ಲ ಮಾಡಬೇಕು ಅಂತ ಇದೆ. ನಾವೆಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತೀವಿ, ಸರಿ ಅವಾಗೆಲ್ಲ ಊಟ ಮಾಡಲಿಕ್ಕೆಲ್ಲ ಆಗೋದಿಲ್ಲ, ಬ್ರಷ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಬೆಳಿಗ್ಗೆ ಮತ್ತು ರಾತ್ರಿ ಹೊತ್ತು ಬ್ರಷ್ ಮಾಡೋದು ತುಂಬ ಮುಖ್ಯ. ಅದರನ್ನು ರಾತ್ರಿ ಮಾಡೋದು ಅತಿ ಮುಖ್ಯ. ಯಾತಕ್ಕೆ ಅಂತ ಅಂದರೆ, ನಾವು ರಾತ್ರಿ ಊಟ ಮಾಡಿ ಮಲ್ಕೊಂಡಾದ್ಮೇಲೆ ನಾವು ಎಷ್ಟೋ ಹಲ್ಲುಗಳು ಸಂಧಿ ಇರ್ತದೆ, ಅದರಲ್ಲಿ ನಾನ್ ವೆಜಿಟೇರಿಯನ್ ತುಣುಕುಗಳು ಇರ್ಬೋದು, ವೆಜಿಟೇರಿಯನ್ ಏನಾದ್ರು ಹೋಗಿ ಹಲ್ಲಿಗೆ ಸಿಗಾಕೊಂಡು 6 ಗಂಟೆಯಿಂದ 8 ಗಂಟೆ ಹೊತ್ತು ನಾವು ಮಲ್ಕೊಂಡಿದ್ರೆ ಬಾಯಲ್ಲಿ ಅದೇ ಕೊಳೆತು ಕೆಟ್ಟು ವಾಸನೆ ಬರ್ತದೆ. ಅಲ್ಲಿಂದ ಮುಂದೆ ಹಲ್ಲೆಲ್ಲ ಹಾಳಾಗಲಿಕ್ಕೆ ಶುರುವಾಗ್ತದೆ. ದೇರ್ಫೋರ್ ಬೆಳಿಗ್ಗೆ ಎದ್ದ ತಕ್ಷಣ ಏನೇ ಕಾಫಿ ಟೀ ಕುಡಿಲಿಕ್ಕೆ ಮುಂಚೆ 1 ಸರಿ ಬ್ರಷ್ ಮಾಡಬೇಕು. ರಾತ್ರಿ ಊಟ ಮಾಡಿ ಮಲ್ಕೊಳ್ಳೋಕ್ಕೆ ಮುಂಚೆ 1 ಸರಿ ಮಾಡಬೇಕು. ಬ್ರಷ್ ಮಾಡಿದ್ಮೇಲೆ ಹಾಲು ಕುಡಿಯೋದು, ಹಣ್ಣು ತಿನ್ನೋದೆಲ್ಲ ಇಲ್ಲ, ನೋ. ಅಲ್ಲಿ ಲಾಸ್ಟ್ ಬ್ರಷಿಂಗ್ ಇದೆ, ಲಾಸ್ಟ್ ಇವೆಂಟ್ ಇನ್ ದಿ ಡೇ, ಅದು ನೈಟಲ್ಲಿ ಮಲ್ಕೊಳ್ಳುವಾಗ. ಸೊ ಎಂಥ ಬ್ರಷ್ ಉಪಯೋಗಿಸುವಂತಾಯಿತು, ಬ್ರಷನ್ನು ಯಾವ ಥರ ಕ್ಲೀನ್ ಮಾಡಬೇಕು.
ಒಂದೊಂದು ಸಣ್ಣದನ್ನು ಹೇಳ್ತೀನಿ, ದಯಮಾಡಿ ಇದು ಕೆಲವ್ರಿಗೆಲ್ಲ ಹೆಲ್ಪ್ ಆಗ್ಬೋದು ಅನ್ನಿಸ್ತದೆ. ಯಾವ ಥರ ಮಾಡಬೇಕು ಅಂದರೆ, ಬ್ರಷ್ಗೆ ಈ ಥರ ಇದ್ದರೆ ಅದನ್ನು ಹಿಂಗೆ ಮಾಡಿ ಇದು ಮಾಡಬಾರ್ದು. ಹಿಂಗೆ ತಿಕ್ಕಿದ್ರೆ ಏನಾಗ್ತದೆ, ಅದೆಲ್ಲ ಅಗಲ ಆಗಿಬಿಡ್ತದೆ ಬ್ರಷ್ ಎಲ್ಲ. ಐ ಥಿಂಕ್ ಯು ಆರ್ ಫಾಲೋಯಿಂಗ್. ಅದನ್ನೇನು ಮಾಡ್ಕೊಂಡು 2 ಬೆಟ್ಟ ಮಧ್ಯೆ ಹಿಂಗೆ ಸ್ಕ್ವೀಸ್ ಮಾಡಬೇಕು. ಹರಿಯೋ ನೀರಲ್ಲಿ ಆ ನೀರನ್ನು ಚೆನ್ನಾಗಿ ಬಿಟ್ಟು ಅದನ್ನು ಹಿಂಗೆ ಸ್ಕ್ವೀಸ್ ಮಾಡಬೇಕು 2 ಕಡೆಯಿಂದ. ಅವಾಗ ಏನಾಗ್ತದೆ, ಅಲ್ಲೇನೋ ಅಲ್ಲಲ್ಲಿ ಆ ಬ್ರಷ್ನಲ್ಲಿ ಏನಾದ್ರು ಇದು ಇದ್ದರೆ ಅದು ಕ್ಲೀನ್ ಆಗ್ತದೆ. ನೀವು ಹಿಂಗೆ ಹಿಂಗೆಲ್ಲ ಮಾಡೋಕ್ಕೆ ಹೋದ್ರೆ ಹೆಬ್ಬೆಟ್ಟಿಂದ ಅಥವಾ ಬೇರೆ ಬೆಟ್ಟಿಂದ ಅಗಲ ಆಗಿಬಿಡ್ತದೆ. ಆಮೇಲೆ ಬಿಸಿನೀರಿನಲ್ಲಿ ಬ್ರಷನ್ನು ತೊಳಿಬೇಡಿ. ಯಾಕೆ ತೊಳಿಬಾರ್ದು ಅಂತ ಅಂದರೆ, ಬಿಸಿನೀರಾದಾಗ ಏನಾಗ್ತದೆ, ಬ್ರಷ್ ತುಂಬ ಸಾಫ್ಟ್ ಆಗಿಬಿಡ್ತದೆ. ಆ ಬ್ರಿಸ್ಟಲ್ಸ್ಗಳೇನಿದೆ ಅವೆಲ್ಲ ಕಡ್ಡಿಗಳೆಲ್ಲ ಬೇರೆ ಬೇರೆ ದಾರಿಗೆ ಹೋಗ್ತಾ ಇರ್ತದೆ. ಆದ್ದರಿಂದ ದೇರ್ ಫಾರ್ ವಾಶ್ ಇಟ್ ಇನ್ ರನ್ನಿಂಗ್ ಕ್ಲೀನ್ ವಾಟರ್ ಮಾಡಿಟ್ಕೊಂಡು ಇದು ಮಾಡಬೇಕು. ಮತ್ತು ಎಷ್ಟು ಪೇಸ್ಟ್ ಹಾಕಬೇಕು ಅಂತ ಅಂದ್ಬಿಟ್ಟು, ಎಷ್ಟು ಪೇಸ್ಟ್ ಹಾಕ್ಬೇಕಂದ್ರೆ, ಬ್ರಷ್ಷಿಗೆ ಇಷ್ಟಿರ್ತದೆ ಬ್ರಷಿಂಗ್ ಪ್ಲೇಸು, ಒಂದು ಬಟಾಣಿಯಷ್ಟು ಮಾತ್ರ ಅದರಲ್ಲಿ ಹಾಕ್ಕೊಳ್ಳಿ. ಅದನ್ನು ಸ್ಪ್ರೆಡ್ ಮಾಡಿ ಆ ಪೇಸ್ಟನ್ನು ಬ್ರಷ್ ಮೇಲ್ಗಡೆ. ನಾವೇನು ಮಾಡ್ತೀವಿ, ಇಲ್ಲಿಂದ ಇಲ್ಲಿವರೆಗೂ ಬ್ರಷ್ ಅದು ಅಷ್ಟನ್ನು ಕೂಡ ಹಾಕ್ತೀವಿ. ಇಟ್ ಈಸ್ ನಾಟ್ ನೆಸೆಸರಿ, ವೇಸ್ಟ್ ಅದೇ ಅದು. ಅದಕ್ಕೇನು ಮಾಡಬೇಕು, ಒಂದು ಸ್ವಲ್ಪ ತಗೊಂಡು ಬ್ರಷ್ ಪೂರ್ತಿ ಹರಡಿ, ಮತ್ತು ಏಕ್ದಮ್ ಬ್ರಷ್ ಮಾಡೋಕ್ಕೆ ಶುರು ಮಾಡಬೇಡಿ. 4 ಕಡೆ ಆ ಬ್ರಷ್ ಪೇಸ್ಟನ್ನು ನಾವು ಹಚ್ಚಬೇಕು. ಒಳಭಾಗಕ್ಕೆ, ಹೊರಭಾಗಕ್ಕೆ ಮತ್ತು ಮಧ್ಯ ಇರೋ ಎಲ್ಲ ಭಾಗಕ್ಕೂ ಕೂಡ ಪೇಸ್ಟನ್ನು ಹಚ್ಚಿ ಆಮೇಲೆ ಬ್ರಷ್ ಶುರು ಮಾಡಬೇಕು. ಸೊ ಒಳಗಡೆ ಟೀತನ್ನು ಫ್ಲೋರ್ಸನ್ನು ಈ ಥರ ಮಾಡಿರಬೇಕು. ಗೊತ್ತಿದೆ ನಿಮಗೆಲ್ಲ, ಒಳಗಡೆದು ಈ ಥರ ಮಾಡಿ, ಹೊರಗಡೆನೂ ಈ ಥರ ಮಾಡ್ಬೋದು. ಆಮೇಲೆ ಜಸ್ಟ್ ಲೈಕ್ ಸ್ಕ್ರೂ ಡ್ರೈವರ್ ಹಿಂಗೆಲ್ಲ ತಿರುಗ್ತೀವಲ್ಲ, ಪ್ರೆಷರ್ ಜಾಸ್ತಿ ಉಪಯೋಗಿಸ್ಕೋಬಾರ್ದು. ಹೀಗೆಲ್ಲ ವಾಶ್ ಮಾಡಿದ್ಮೇಲೆ ದೆನ್ ಕ್ಲೀನ್ ಆಗ್ತದೆ. ಗಾರ್ಗಲ್ ಮಾಡಬೇಕು, ಚೆನ್ನಾಗಿ ಗಾರ್ಗಲ್ ಮಾಡಿ. ರಾತ್ರಿ ಮಲ್ಕೊಳ್ಳುವಾಗ ಬ್ರಷ್ ಮಾಡಿದ ಮೇಲೆ ಬಿಸಿನೀರಲ್ಲಿ ಗಾರ್ಗಲ್ ಮಾಡಿ. ಯಾಕೆಂದರೆ ಸ್ವಲ್ಪ ಫ್ಯಾಟಂದು ಏನಾದ್ರು ಇದ್ದರೆ ನಮ್ಮ ಬಾಯಿನಲ್ಲಿ, ತುಪ್ಪನೋ ಬೆಣ್ಣೆನೋ ಎಣ್ಣೆನೋ ಏನಾದ್ರು ತಿಂದಿರ್ತೀವಲ್ಲ, ಅದಕ್ಕೆ ಅವಾಗ ಏನಾಗ್ತದೆ, ಸ್ವಚ್ಛ ಆಗ್ತದೆ. ಮೌತ್ ವಿಲ್ ವೆರಿ ಫ್ರೆಶ್. ಸೊ ದಿಸ್ ಇಸ್ ಈ ಹೈಜೀನ್ ಅಥವಾ ಆರೋಗ್ಯದಲ್ಲಿ ಪ್ರಥಮವಾಗಿ ನಾವು ತಿಳ್ಕೊಬೇಕಾದ್ದು ಪರ್ಸನಲ್ ಹೈಜೀನ್, ವೈಯಕ್ತಿಕವಾಗಿರೋದು. ಎಣ್ಣೆ ಸ್ನಾನ ಮಾಡೋದೆಲ್ಲ ಅದೆಲ್ಲ ಡೀಟೇಲ್ ಗೊತ್ತಿರ್ತದೆ ನಿಮಗೆ. ಹಲ್ಲುಗಳು ಕಾಯಿಲೆ ಬಂದರೆ ಏನಾಗ್ತದೆ ಅಂತ, ಮೂಲ ಕಾರಣ ಏನೇನಾಗ್ತದೆ ಅಂದರೆ, ಈವನ್ ಹಾರ್ಟ್, ಬಿಕಾಸ್ ದರ್ ಇಸ್ ಅನ್ ಇನ್ಫೆಕ್ಷನ್, ಕೇರೀಸ್ ಟೂತ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಹಾರ್ಟ್ ಡಿಸೀಸ್ ಬರಲಿಕ್ಕೂ ಕೂಡ ಕಾರಣ ಆಗ್ಬೋದು. ಅಥವಾ ಬೇರೆ ರೀನಲ್ ಡಿಸೀಸ್ ಕೂಡ ಬರ್ಬೋದು, ಕಿಡ್ನಿ ಕಾಯಿಲೆ ಕೂಡ ಬರ್ಬೋದು. ದೇರ್ ಫೋರ್ ಹಲ್ಲನ್ನು ನಾವು ಬಾಯಿನ ಸ್ವಚ್ಛ ಇಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಸಿಂಪಲ್ ಆಲ್ಸೋ. ಇಷ್ಟು ಟಿಪ್ಸನ್ನು ಹಲ್ಲನ್ನು ಬ್ರಷ್ ಮಾಡೋದ್ರ ಬಗ್ಗೆ ಹೇಳಿದ್ದೀನಿ. ಹಾಗಾಗಿ ಇದನ್ನು ಫಾಲೋ ಮಾಡಿ. ಕೆಲವು ಟೈಮು ಹಾರ್ಟ್ ಡಿಸೀಸು, ಕಿಡ್ನಿ ಡಿಸೀಸು, ಎಸ್ಪೆಷಲಿ ಪ್ರೆಗ್ನೆಂಟ್ ಇದ್ದಾಗ ಏನು ಮಾಡಬೇಕಂದ್ರೆ, ಪ್ರೆಗ್ನೆಂಟ್ ಆಗ್ತಾರೆ ಅಂದಾಗ ಹಲ್ಲನ್ನು ಚೆಕಪ್ ಇಸ್ ವೆರಿ ಇಂಪಾರ್ಟೆಂಟ್. ದೋಸ್ ಆರ್ ಜಸ್ಟ್ ಮ್ಯಾರಿಡ್ ಆರ್ ಗೋಯಿಂಗ್ ಟು ಬಿ ಮ್ಯಾರಿಡ್, ಹಲ್ಲನ್ನು ಚೆಕಪ್ ಮಾಡು. ಯಾಕೆ ಮಾಡಿಸ್ಬೇಕು ಅಂತ ಅಂದರೆ, ಪ್ರೆಗ್ನೆನ್ಸಿನಲ್ಲಿ ಹುಳುಕಲ್ಲು ಅದೆಲ್ಲ ಇದ್ದರೆ ಜಾಸ್ತಿ ಆಗೋಕ್ಕೆ ಚಾನ್ಸಸ್ ಇರ್ತದೆ. ಆವಾಗ ಡಾಕ್ಟ್ರು ಏನು ಮಾಡಬೇಕು, ಗೊತ್ತಿರೋ ಡೆಂಟಲ್ ಡಾಕ್ಟ್ರು ಕೇಳಬೇಕು, ಮುಟ್ಟಾಗಿ ಎಷ್ಟು ದಿವಸ ಆಗಿದೆ, ಪ್ರೆಗ್ನೆಂಟ್ ಇದ್ದೀರಾ. ಯಾಕೆಂದರೆ ಕೆಲವು ಇದನ್ನು ಕೊಡೋಂಗಿಲ್ಲ, ಕೆಲವು ಆ್ಯಂಟಿಬಯೋಟಿಕ್ಕು, ಕೆಲವೊಂದು ಪೇಯ್ನ್ ಕಿಲ್ಲರು, ಅವು ಮಾತ್ರೆಗಳನ್ನ ಕೊಡೋಂಗಿಲ್ಲ ನಾವು. ಅದಕ್ಕೋಸ್ಕರ ಡಾಕ್ಟ್ರನ್ನು ಕೇಳೋದು ಅವ್ರದ್ದೊಂದು ಕರ್ತವ್ಯ, ಡೆಂಟಲ್ ಸರ್ಜನ್ದು. ಮತ್ತು ಪ್ರೆಗ್ನೆಂಟ್ ಆಗಕ್ಕೆ ಮುಂಚೆನೇ ಕೂಡ ಪ್ರೆಗ್ನೆಂಟ್ ಆಗೋಕ್ಕೆ ಮುಂಚೆನೇ ಒಂದು ಡೆಂಟಲ್ ಚೆಕಪ್ ಮಾಡ್ಕೊಳ್ಳೋದು ತೀರಾ ಮುಖ್ಯ. ಆದಮೇಲೆ ಬಹಳ ಒದ್ದಾಡಬೇಕಾಗ್ತದೆ. ಅದಾಯಿತು. ಇನ್ನೊಂದು ಬಹಳ ಅತಿ ಮುಖ್ಯವಾದ ಹೆಲ್ತ್ ಟಿಪ್ ಏನು ಅಂತ ಅಂದರೆ, ಬೋರ್ ಆಗ್ತಿಲ್ಲ ಅಲ್ಲ, ಜಾಸ್ತಿ ಬೋರ್ ಆಗ್ತಿಲ್ಲ, ಓಕೆ ಫೈನ್. ಇನ್ನೊಂದು ಭಾಳ ಎಲ್ಲ ಕಾಮನ್, ಇದು ಎಷ್ಟೋ ಇವೆಲ್ಲ ಕಾಮನ್ ಸೆನ್ಸ್ ಅಂತ ಅಂದ್ರೆ ಗೊತ್ತಲ್ಲ ನಿಮ್ಗೇನಂತ? ವಾಟ್ ಈಸ್ ಕಾಮನ್ ಸೆನ್ಸ್? ಯಾರು ಹೇಳ್ತೀರಾ? ಕಾಮನ್ ಸೆನ್ಸ್ ಈಸ್ ಎ ಸೆನ್ಸ್ ವಿಚ್ ಈಸ್ ನಾಟ್ ಕಾಮನ್ಲಿ ಫೌಂಡ್. ದಟ್ ಈಸ್ ಕಾಮನ್ ಸೆನ್ಸು. ಇದು ಮೆಡಿಕಲ್ ಜನರಲ್ ನಾಲೆಡ್ಜನ್ನು ಹೇಳ್ತಾ ಇರೋದು, ಎಲ್ಲರಿಗೂ ಕೂಡ ಅವಶ್ಯಕತೆ ಇದೆ. ಎರಡನೇದಾಗಿ ಜಂತುಳದ ಬಗ್ಗೆ ಒಂದು ಎಚ್ಚರಿಕೆ ನಿಮಗೆ. ಜಂತುಳ ಅಂತ ಅಂದ್ರೇನು? ವರ್ಮ್ಸ್ ಅಂತ. ಇಂಟೆಸ್ಟೈನಲ್ಲಿ 8 ಟೈಪ್ಸ್ ಆಫ್ ವರ್ಮ್ಸ್ ಕ್ಯಾನ್ ಬಿ ದೇರ್ ಇನ್ ಇಂಟೆಸ್ಟೈನ್. 8 ಇದ್ದೇ ಇರ್ತವೆ ಅಂತಲ್ಲ, ಕೆಲವು ಅದು 8ರಲ್ಲಿ ಯಾವುದಾದ್ರು ಇರ್ಬೋದು. ಅದರಲ್ಲಿ ಹುಕ್ ವರ್ಮು, ಪಿನ್ ವರ್ಮು, ಥ್ರೆಡ್ ವರ್ಮು, ಟೇಪ್ ವರ್ಮು, ಇಂಥವೆಲ್ಲ ಹೆಸರುಗಳಿದ್ದಾವೆ. ನಮಗೆ ಸಂಬಂಧಪಟ್ಟಿರೋದಂದರೆ ಈ ಟೇಪ್ ವರ್ಮ್ ಅನ್ನೋದು ಇಷ್ಟು ಅಗಲ ಇರ್ತದೆ, 3-4 ಮೀಟ್ರ್ ಇರ್ತದೆ ಅದು. ಈ ಪೋರ್ಕೆ ಯಾರು ತಿಂತಾರೆ, ಹಂದಿ ಮಾಂಸ ಮೊದಲಿತ್ತು ಜಾಸ್ತಿ, ಬೇಯಿಸಲೇ ಅದು ಕಾಡಲ್ಲಿ ಬೇಟೆ ಆಡೋರು, ಅಲ್ಲೇ ಅರ್ಧಂಬರ್ಧ ಸುಟ್ಬಿಟ್ಟು ಅಲ್ಲೇ ತಿಂತಾಯಿದ್ರು. ಅಂಥವ್ರಿಗೆ ಏನಾಗ್ತದೆ, ಆ ಟೇಪ್ ವರ್ಮ್ ಹಂದಿನಲ್ಲಿ ಇರ್ತಾವಲ್ಲ, ಅವು ಬಂದರೆ 3-4 ಮೀಟರು ಕರುಳೊಳಗಡೆ ಇಷ್ಟು ಅಗಲ ಇರ್ತದೆ, ಟೇಪ್ ಇದ್ದಂಗೆ ಇರ್ತದೆ. ಅದು ತುಂಬ ಕಷ್ಟ ಹೋಗ್ಲಾಡ್ಸೋದು. ಇರಲಿ,
8 ಥರ ಹುಳುಗಳಿಗೂ ಕೂಡ ವರ್ಮ್ಸ್ಗೆ ಒಂದೇ ಒಂದು ಮಾತ್ರೆ ವರ್ಕ್ ಆಗ್ತದೆ. ಎಷ್ಟೋ ಜನಕ್ಕೆ ಗೊತ್ತಿದೆ, ಅದು ಯಾರಿಗೆ ಗೊತ್ತಿಲ್ಲ ಅದು ದಯವಿಟ್ಟು ತಿಳ್ಕೋಬೇಕು. ಏನಂತ ಅಂದರೆ ಆಲ್ಬೆಂಡಜಾಲ್. ಕೆಲವರು ಯಾರು ಬೇಕಾದರೂ ಬರ್ಕೊಳ್ಳಿ, ಇದರಲ್ಲೂ ಸಿಗುತ್ತೆ ಮೊಬೈಲ್ನಲ್ಲಿ. ಆಲ್ಬೆಂಡಜಾಲ್, AL ಬೆಂಡ್ ಮಾಡೋದು, ಸುಮ್ಮನೆ ಬರ್ಕೊಳ್ಳೋಕೆ ಹೇಳ್ತಾ ಇರೋದು. BENDAZOLE. ಆಲ್ಬೆಂಡಜಾಲ್ ಅನ್ನೋದು 400 mg ಟ್ಯಾಬ್ಲೆಟ್ನ ಆಲ್ಬೆಂಡಜಾಲ್. ಕನ್ನಡದಲ್ಲೇ ಬರ್ಕೊಳ್ಳಿ, ಬೇಕಾದ್ರೆ ಹೋಗಿ ಮೆಡಿಕಲ್ ಶಾಪ್ನಲ್ಲಿ ಕೇಳಿದ್ರೆ ಕೊಡ್ತಾರೆ. ಇಂಗ್ಲೀಷಲ್ಲೇ ಬರ್ಕೋಬೇಕಂತಲ್ಲ, ಯಾರಿಗೆ ಇಂಗ್ಲೀಷ್ ಬರೋದಿಲ್ಲ ಅವ್ರಿಗೆ. ಆಲ್ಬೆಂಡಜಾಲ್ ಮಾತ್ರನ ದಯಮಾಡಿ ಕೇಳಿ, 6 ತಿಂಗಳಿಗೊಂದ್ಸರಿ ಒಂದು ಮಾತ್ರೆ ತಗೋಬೇಕು, ಪ್ರತಿಯೊಬ್ಬರು ತಗೋಬೇಕು. ಇದು ಯಾರು ಹೇಳೋದಿದು? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹ್ಯಾಸ್ ಟೋಲ್ಡ್, ನಾಟ್ ಎನಿ ಡಾಕ್ಟರ್. WHO has recommended to take 1 tablet of albendazole once in 6 months. ಇದ್ರ ವಿಶೇಷತೆ ಏನಂತ ಅಂದರೆ, ಆಲ್ಬೆಂಡಜಾಲು ಅದು ರಕ್ತಕ್ಕೆ ಹೋಗಿ ಸೇರ್ಕೊಳ್ಳೋದಿಲ್ಲ. ನಾವೇನು ನುಂಗುತ್ತೀವಿ ಬಾಯಿಂದ, ಹೊಟ್ಟೆಲಿ ಎಲ್ಲ ಕರಳಿಗೂ ಕೂಡ ಅದು ಕೆಲಸ ಮಾಡಿ ಹುಳಗಳಿದ್ರೆಲ್ಲ ಸಾಯ್ತದೆ. ಹಾಗಾಗಿ ಆಮೇಲೆ ಮೋಷನಲ್ಲಿ ಹೊರಟೋಗ್ತದೆ ಅದು. ಸೊ ಆಲ್ಬೆಂಡಜಾಲ್ ತಗೊಂಡು ಅಲರ್ಜಿ ಆಗ್ತದೆ, ನನಗೆ ಪೇಯ್ನ್ ಆಗ್ತು ಅನ್ನೋ ಪ್ರಶ್ನೆ ಯಾರು ಹೇಳಂಗೇ ಇಲ್ಲ ಅದನ್ನು. ಸೊ 1 ಟ್ಯಾಬ್ಲೆಟ್ ಆಫ್ ಆಲ್ಬೆಂಡಜಾಲ್ ಒನ್ಸ್ ಇನ್ 6 months ಫಾರ್ ಎವರ್ ತಗೊಳ್ತಾನೆ ಇರಬೇಕು. ಯಾತಕ್ಕೆ ಅಂತ ಅಂದರೆ, ನಾವು ಎಲ್ಲೆಲ್ಲಿ ನಮಗೆ ಇನ್ಫೆಕ್ಷನ್ ಬರ್ತದೆ ಅಂತ ಅಂದರೆ, ಹೋಟ್ಲಿಗೆ ಹೋಗ್ತೀವಿ, ಕಾಫಿ ಕುಡಿತೀವಿ, ಗೊತ್ತಾಯ್ತಲ್ಲ. ಹೋಟ್ಲಿಗೆ ಹೋಗಿ ಕಾಫಿ ಕುಡಿದಾಗ ಹೋಟ್ಲರ್ಸು ಹೈಜೀನ್ ಎಷ್ಟು ಹಾಳಿದೆ ಅಂತ ನಮಗೆ ಗೊತ್ತು. ಅವ್ರ ಉಗುರಿನಲ್ಲಿ ಎಷ್ಟು ಕೊಳೆಗಳಿರ್ತದೆ ಅಂತ ನಾವು ತಿಳ್ಕೋಬೇಕು. ಆಮೇಲೆ ಹೋಟ್ಲಲ್ಲಿ ಯಾರು ಸಪ್ಲೈ ಮಾಡ್ತಾರಲ್ಲ, ಒಳಗಡೆ ಅಡುಗೆ ಮಾಡೋದ್ರಲ್ಲ, ದೇ ಆರ್ ಆಲ್ ಟೋಟಲಿ ಅನ್ಹೈಜಿನಿಕ್. ಅದಲ್ದಲ್ಲೇ ಮದುವೆ ಮನೆಗೆ ಹೋಗ್ತೀವಿ, ಎಷ್ಟು ನಾವು 1000 ಜನ ಊಟ ಮಾಡ್ತಾರಲ್ಲಿ, ಅಲ್ಲೇನು ಮಾಡ್ತಾರೆ ಅವರು ಕೂಡ ಅದೇನೇ, ನೋ ಕುಕ್ ವಿಲ್ ಟೇಕ್ ದೀಸ್ ಪ್ರಿಕಾಷನ್ಸ್. ಯಾರು ಕೂಡ ಕುಕ್ ಆಗಲಿ, ಸಪ್ಲೈ ಮಾಡಿರೋಂಥ ಪಾತ್ರೆ ತೊಳೆಯೋರು ಯಾರು ಕೂಡ ಅದನ್ನು ಮಾಡೋದಿಲ್ಲ. ಹಾಗಾಗಿ ಯಾಕೆ ಪ್ರತಿ 6 ತಿಂಗಳಿಗೊಂದ್ಸರಿ ತಗೋಬೇಕು ಅಂತ ಅಂದರೆ, ಮತ್ತೆ ನಮಗೆ ಇನ್ಫೆಕ್ಷನ್ ಮಾಡ್ಕೊಳ್ತಾನೆ ಇರ್ತೀವಿ. ಇಲ್ಲ ನಾಮಕರಣಕ್ಕೆ ಹೋಗ್ತೀವಿ, ಮದುವೆಗೆ ಹೋಗ್ತೀವಿ, ಎಂಗೇಜ್ಮೆಂಟ್ಗೆ ಹೋಗ್ತೀವಿ, ಹೋಟ್ಲಲ್ಲಿ ತಿಂಡಿ ತಿಂತೀವಿ. ಹಾಗಾಗಿ ನಿರಂತರ, ದೇರ್ ಫೋರ್ once in 6 months you have to take 1 tablet of albendazole. This is the recommended by the World Health Organization. ಅದನ್ನು ನೀವು ಅದನ್ನು ಅಸಡ್ಡೆ ಮಾಡಬಾರ್ದು. ಸೊ ಇನ್ನೊಂದು 5 ನಿಮಿಷ ತಗೋಬೋದಲ್ಲ? ಕೆಲವು ನಾನು ನೀವೆಲ್ಲ ಯೋಗ ಎಲ್ಲ ಚೆನ್ನಾಗಿ ಕಲ್ತಿದ್ದೀರಾ, ಎಷ್ಟೋ ಜನ ಯೋಗ ಎಲ್ಲ ಮಾಡೋದು ನೋಡಿದ್ದೀರಾ. ನಾನು ಯೋಗ ಏನು ಮಾಡೋಕ್ಕೆ ಹೋಗಲ್ಲ. ದೇರ್ ಆರ್ ಸೋ ಮೆನಿ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ನಮ್ಮ ದೇಹನ ದಾರ್ಢ್ಯವಾಗಿ ಇಟ್ಕೊಳ್ಳೋದಕ್ಕೆ, ಆರೋಗ್ಯಕರವಾಗಿ ಇಟ್ಕೊಳ್ಳೋದಕ್ಕೆ ನಾನಾ ವಿಧವಾದ ಇದು ಬೌದ್ಧಿಕ ಕಸರತ್ತುಗಳಿದೆ. ಏನೇನು ಬರುತ್ತೆ ಬೌದ್ಧಿಕ ಕಸರತ್ತು ಅಂತ ಅಂದರೆ, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೇ ನಮ್ಮ ಆರೋಗ್ಯ ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ. ಅಂಡರ್ಲೈನ್ ದಿಸ್. ಎನಿ ಟೈಪ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಥರ ಫಿಸಿಕಲ್ ಆ್ಯಕ್ಟಿವಿಟು? ನಡೆದಾಡೋದ್ರಲ್ಲಿ, ಮೈ ಬಗ್ಗೋದ್ರಲ್ಲಿ, ಯೋಗ ಮಾಡೋದ್ರಲ್ಲಿ, ಯೋಗಾಸನ ಎರಡೂ ಒಂದೇ ಹೇಳ್ಬಿಡ್ತಾರೆ ಎಲ್ಲರೂ ಕೂಡ. ಯೋಗ ಈಸ್ ಡಿಫ್ರೆಂಟ್, ಯೋಗಾಸನ ಈಸ್ ಡಿಫ್ರೆಂಟ್. ಬೆಂಗಳೂರಿನಲ್ಲಿ 1000 ಕಡೆ ಯೋಗ ಅಂತ ಅಂದ್ಬಿಟ್ಟೆಲ್ಲ ಬೋರ್ಡ್ ಹಾಕ್ಕೊಂಡಿದ್ದಾರೆ. ಯೋಗ ಈಸ್ ಚಿತ್ತ ವೃತ್ತಿ ನಿರೋಧ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಅಂದರೆ, ಯೋಗದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿ ಆರಿಜಿನ್ ಎಲ್ಲಿದೆ ಅನ್ನೊಂದು ಮೂಲ ಅಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ಬೇಕು. ದಟ್ ಈಸ್ ದಿ ಮೀನಿಂಗ್ ಆಫ್ ಯೋಗ. ಯೋಗಾಸನ ಅಂದರೆ ದೇ ಆರ್ ಪಾಶ್ಚರ್ಸ್, ಡಿಫ್ರೆಂಟ್ ಆಸನಗಳು ಮಾಡ್ಕೊಂಡು ಮಾಡ್ತೀವಲ್ಲ, ಎಕ್ಸರ್ಸೈಸ್, ಡಿಫ್ರೆಂಟ್ ಎಕ್ಸರ್ಸೈಸ್ ಯಾವುದೇ ಥರ ಇರಲಿ. ಸೊ ಚಟುವಟಿಕೆಗೆ ಏನೇನು ದೈಹಿಕ ಚಟುವಟಿಕೆ ಏನೇನು ಇರ್ತವೆ ಅಂತ ಅಂದರೆ, ಒಂದು ನಡೆದಾಡೋದಿರ್ತದೆ, ಸೈಕ್ಲಿಂಗ್ ಇದೆ, ಮತ್ತು ಸ್ವಿಮ್ಮಿಂಗ್ ಇದೆ, ಕಸರತ್ತು ಮಾಡೋದಿದೆ. ಪ್ರತಿಯೊಂದೂ ಬೇರೆ ಬೇರೆಯೇ. ಯೋಗ ಮಾಡಿದವರು ವಾಕಿಂಗ್ ಮಾಡೋದು ಬೇಡವಾ? 100% ನೆಸಸರಿ. ವಾಕಿಂಗ್ ಮಾಡಿದವರು ಯೋಗ ಮಾಡೋದು ಬೇಡವಾ? ಬೇಕಾ. ಯೋಗದಲ್ಲೇ ಒಂದು ಉಪಯೋಗ ಬೇರೆ, ಮತ್ತು ಮೈ ಬಗ್ಸೋದ್ರಲ್ಲೇ ಬೇರೆ, ಈಜಾಡೋದ್ರಲ್ಲೇ ಬೇರೆ ಬೇರೆ ಎಲ್ಲ ನಾನಾ ವಿಧವಾದ ಉಪಯೋಗಗಳಿರ್ತವೆ. ಯಾರಿಗೆ ಯಾವಾಗ ಎಷ್ಟಾಗತ್ತೆ ಅಷ್ಟು ಮಾಡಬೇಕೆ ಹೊರತು ಎಲ್ಲವನ್ನೂ ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಯಸ್ಸು ನಮಗೆ ಪರ್ಮಿಷನ್ ಕೊಡೋದಿಲ್ಲ, ಅಥವಾ ನಮ್ಮ ದೇಹ ದಾರ್ಢ್ಯತೆ ನಮಗೆ ಪರ್ಮಿಷನ್ ಕೊಡೋದಿಲ್ಲ. ಹಾಗಾಗಿ ಯೋಗದಲ್ಲಿ ನಾವು ಖಚಿತವಾಗಿ ತಿಳ್ಕೊಂಡಿರ್ಬೇಕು ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಯೋಗನ ನಾವು ಟಿ ವಿನಲ್ಲಿ ನೋಡಿಕೊಂಡು ಅಲ್ಲಿ ಇಲ್ಲಿ ಮಾಡ್ಕೊಂಡೋದಕ್ಕಿಂತ ಹೆಚ್ಚಾಗಿ ಒಬ್ಬ ಯೋಗ ಗುರುಗಳಿಂದ ಯೋಗನ ಕಲ್ತ್ಕೊಂಡು ಮಾಡೋದು ಡೈರೆಕ್ಷನ್ ಇರಬೇಕು. ಯಾವುದು ಕೆಲವು ಟೈಮು ಜಾಸ್ತಿ ಬಗ್ಗೋದು ಆಗದಲ್ಲೇ ಇದ್ದವ್ರು ಮಾಡಿ ನಾನು ಯೋಗ ಮಾಡಿಬಿಡ್ತೀನಿ ಮಾಡಿಕೊಂಡು ಅವ್ರು ಏನಾದ್ರು ದೇಹದಲ್ಲಿ ಏನೋ ತೊಂದರೆ ಪಟ್ಕೋಬಾರ್ದು ಅವರು. ಸೊ ಈಗ ವಾಕಿಂಗ್ ಅಂತ ಅಂದ್ಬಿಟ್ಟು
ಒಂದು ಬಹಳ ಸರಳ ನಡೆಯೋದು ಅಂತ ದೈಹಿಕ ಎಕ್ಸಸೈಸ್ ಅಂದರೆ ವಾಕಿಂಗನ್ನೆಲ್ಲ ನಾನು ಸುಮಾರು ಒಂದು 10-12 ಪುಟಗಳು ಬರೆದಿದ್ದೀನಿ. ನಿಮಗೆ ಸ್ವಲ್ಪ 4 ಪಾಯಿಂಟ್ಸ್ ಮಾತ್ರ ಹೇಳ್ತೀನಿ. ಸೊ ವಾಕಿಂಗಲ್ಲಿ ಮುಂದಕ್ಕೆ ಹೋಗ್ತಾ ಇರೋದು, ನಡ್ಕೊಂಡು ಹೋಗ್ತೀವಿ, ದಟ್ ಈಸ್ ಕಾಲ್ಡ್ ವಾಕಿಂಗ್. ಇದು ಮಾಮೂಲಿ ಎಲ್ಲರಿಗೂ ಗೊತ್ತು. ವಾಕಿಂಗ್ ತೋರ್ಸೋಕ್ಕೋಸ್ಕರ ನಾನು ಶೂ ಹಾಕ್ಕೊಂಡು ಬಂದಿಲ್ಲ ಇವತ್ತು, ಬರೀ ಕಾಲಲ್ಲಿ ಚಪ್ಪಲಿ ಹಾಕ್ಕೊಂಡು ಬಂದಿದ್ದೀನಿ. ಸೊ ಏನು ಮಾಡಬೇಕು ಅಂತ ಅಂದರೆ, ಡಯಾಬಿಟಿಸ್ ಇದ್ದವ್ರಿಗೆ ಭಾಳ ಒಂದು ಕೆಲವರೆಲ್ಲ ವಾಟ್ಸಪ್ಪೆಲ್ಲ ಬಂದಿದೆ ನೋಡಿರ್ತೀರ. ನೀವು ಯಾರಿಗಾರು ಮನೇಲಿ ಡಯಾಬಿಟಿಸ್ ಇದ್ದರೆ ಅವ್ರಿಗೆ ಹೋಗಿ ಹೇಳಿ ಯಾವ ಥರ ಮಾಡಿ ಉಪಯೋಗ ಆಗ್ತದೆ ಅಂತ. ನಮ್ಮ ದೇಹ ರಕ್ತ ಪರಿಚಲನೆ ಏನಾಗ್ತದೆ ಅಂದರೆ, ಮೇಲ್ಗಡೆ ಭಾಗದಿಂದ ಹೃದಯಕ್ಕೆ ಭಾಳ ಸಲೀಸಾಗಿ ರಕ್ತ ಪರಿಚಲನೆ ಆಗಿಬಿಡ್ತದೆ. ಯಾಕಂದ್ರೆ ಒಂದು ನಲ್ಲಿ ನೀರು ಬಿಟ್ಟರೆ ಸಡನ್ನಾಗಿ ಬಂದ್ಬಿಡ್ತದೆ. ಕೆಳಗಿಂದ ಮೇಲಕ್ಕೆ ಹೋಗ್ಬೇಕಾದ್ರೆ ಪ್ರೆಷರ್ ಬೇಕು ನಮಗೆ. ಎಲ್ಲಿ ರಕ್ತ ಸ್ಟ್ಯಾಗ್ನೇಷನ್ ಆಗ್ತದೆ ಅಂದರೆ, ನಮ್ಮ ಕಾಲುಗಳಲ್ಲಿ ರಕ್ತ ಹರಿಯೋದು, ಪರಿಚಲನೆ ಆಗೋದು ಕಡಿಮೆ ಆಗ್ತದೆ. ಯಾಕೆಂದರೆ ಇಟ್ ಹ್ಯಾಸ್ ಟು ವರ್ಕ್ ಎಗೇನ್ಸ್ಟ್ ದಿ ಗ್ರಾವಿಟಿ. ಅಡಿಯಿಂದ ಮೇಲಕ್ಕೆ ಹೋಗ್ಬೇಕದು. ಅದೇ ಈ ಮೀನು ಕಂಡ ಅಂತ ಏನು ಹೇಳ್ತೀವಿ, ದಟ್ ಈಸ್ ಕಾಫ್ ಮಸಲ್ಸು, ಅಲ್ಲಿ ರಕ್ತ ಜಾಸ್ತಿ ಶೇಖರಣೆಯಾಗಿ ನಿಂತ್ಕೊಂಡ್ಬಿಡ್ತದೆ. ಅದನ್ನು ನಾವು ಏನು ಮಾಡಬೇಕು, ನಾವು ಪ್ರಯತ್ನ ಪಟ್ಟು ಅದಕ್ಕೆ ಕೆಲಸ ಕೊಟ್ಟು ಅದನ್ನು ಮೇಲ್ಗಡೆ ಹೋಗಲಿ. ನಡೆದಾವಾಗೆಲ್ಲ ಆಗುತ್ತೆ, ಆಗಲ್ಲ ಅಂತಲ್ಲ. ಡಯಾಬಿಟಿಸ್ ಇದ್ದವ್ರಿಗೆ ಮತ್ತು ನಾವು ರಕ್ತ ಪರಿಚಲನೆ, ನಮ್ಮ ಶುಗರ್ನ ಕಂಟ್ರೋಲ್ ಮಾಡ್ಕೊಬಂತವ್ರಿಗೆ ಒಂದು ಕೆಲವು ಬಹಳ ಸಿಂಪಲ್ ಎಕ್ಸಸೈಸ್ ಇದೆ, ನೋಡ್ಕೊಳ್ಳಿ. ನಾನು ಮಾಡ್ತೀನಿ ಹಾಗೇನೆ. ಹೇಗೆ ಅಂತ ಅಂದರೆ, 3 ಸೈಡಲ್ಲಿ ನಡೀತೀನಿ, ನೋಡ್ಕೊಳ್ಳಿ. ಹಿಂಬಡಿ ಮೇಲೆ ನಡೆಯೋದು, ವಾಕಿಂಗ್ ಆನ್ ದಿ ಹೀಲ್ಸ್. ನಾವು 70-80 ಸರಿ ಮಾಡ್ತೀನಿ ಅದನ್ನು. ಪ್ರತಿ ಸರಿ ಈ ಥರ ಮಾಡಿದಾಗ ಮೀನ್ ಕಂಡ ಏನಿದೆ ಕಾಫ್ ಮಸಲ್ ಸ್ಕ್ವೀಸ್ ಮಾಡ್ತೀವಿ, ಅದನ್ನು ಬಲವಂತ ಮಾಡ್ತೀವಿ, ಅದರಲ್ಲಿರೋಂಥ ರಕ್ತ ಮೇಲ್ಗಡೆ ಚಲನೆ ಶುರುವಾಗ್ತದೆ. ಸೊ ಲೈಕ್ ದಿಸ್, ವೆರಿ ಸಿಂಪಲ್. ಯಾರಿಗೆ ಸ್ವತಂತ್ರವಾಗಿ ನಡೆಯೋಕ್ಕಾಗಲ್ವೋ, ಸೊಂಟ ನೋವು ಅಂದರೆ ಮನೆಯಲ್ಲಿ ಏನಾದರೂ ಹಿಡ್ಕೊಳ್ಳಿ, ಒಂದು ಚೇರನ್ನು, ಸೋಫನ್ನು, ಏನಾದ್ರೂ ಗೋಡೆಯನ್ನು ಹಿಡ್ಕೊಂಡು ನಿಧಾನಕ್ಕೆ ನಡೀರಿ. ಯಾವುದೇ ಯೋಗ ಆಗಲಿ, ಎನಿ ಫಿಸಿಕಲ್ ಎಕ್ಸಸೈಸ್ ಏನು ಮುಖ್ಯ ಅಂತ ಅಂದರೆ, ತಮ್ಮ ಇತಿಮಿತಿನ ತಿಳ್ಕೊಂಡು ಮಾಡಬೇಕು. ಎಲ್ಲರೂ ಮಾಡ್ತಾರೆ, ನಾನು ಹೇಳ್ಕೊಟ್ಟಿದ್ರೆ ಮಾಡೋಕ್ಕೆ ಹೋದರೆ ನೋವು ಶುರುವಾಗ್ತದೆ ಅಥವಾ ಏನಾದ್ರು ತೊಂದರೆ ಆಗ್ತದೆ, ಆವಾಗ ಬಿಟ್ಬಿಡ್ತೀವಿ ನಾವು. ಇದಾಗಲ್ಲಪ್ಪ ನಮ್ಮ ಕೈಲ್ಲ ಅಂತ. ಅದು ಅಲ್ಲಿವರೆಗೂ ಹೋಗಬೇಡಿ. ರನ್ನಿಂಗ್ ಆಗಲಿ, ವಾಕಿಂಗ್ ಆಗಲಿ, ಮಿತಿ ನೋಡ್ಕೊಂಡು ಅಷ್ಟಕ್ಕೆ ನಿಲ್ಸ್ಕೊಂಡ್ಬಿಡ್ಬೇಕು. ಆಮೇಲೆ ಮತ್ತೆ ಇನ್ನೊಂದು ಸರಿಗೆ ಬೇಕಾದ್ರೆ ಮಾಡಿ. ಸೊ ದಿಸ್ ಈಸ್ ಒನ್ ಟೈಪ್ ವಾಕಿಂಗ್ ಆನ್ ದಿ ಹೀಲ್ಸ್. ನೆಕ್ಸ್ಟ್ ವಾಕಿಂಗ್ ಆನ್ ದಿ ಲ್ಯಾಟರಲ್ ಫೀಟ್, ಸೈಡಲ್ಲಿ ನಡಿ. ಕಾಣುತ್ತಲ್ಲ, ವಾಕಿಂಗ್ ಆನ್ ದಿ ಸೈಡ್, ಅದು ಲ್ಯಾಟರಲ್ ಫೀಟ್. ಇನ್ನೊಂದು ಥರ ಇದೆ ಅಷ್ಟೇ, ವಾಕಿಂಗ್ ಆನ್ ದಿ ಟೋಸ್. ಎಲ್ಲ ಸರಳ, ಏನು ಕಷ್ಟ ಇಲ್ಲ. ಸೊ ಇದೆಲ್ಲ ಮಾಡೋದ್ರಿಂದ ಆ ಕಾಫ್ ಮಸಲ್ ಏನು ಸ್ಟ್ಯಾಗ್ನೇಟ್ ಆಗಿ ಉಳಿದ್ಬಿಡುತ್ತೆ ರಕ್ತ, ಅದು ಸ್ಕ್ವೀಸ್ ಮಾಡಿ ನಮ್ಮ ಮಾಮೂಲಿ ರಕ್ತ ಪರಿಚಲನೆಗೆ ಸೇರಿಸುತ್ತೆ. ಅದಕ್ಕೋಸ್ಕರ ಅದು ಭಾಳ ಮುಖ್ಯ. ನೆಕ್ಸ್ಟ್ ಇನ್ನೊಂದು ಎಷ್ಟು ನಿಮಿಷ ಇದೆ ಸರ್? ಎಷ್ಟು ನಿಮಿಷ ಇದೆ? ಅಲ್ಲ ಆಯಿತು, ಎಷ್ಟು ನಿಮಿಷ ಉಳಿದದೆ? ಓಕೆ, ಐ ಆಮ್ ಆಲ್ವೇಸ್ ಕಾನ್ಷಿಯಸ್ ಅಬೌಟ್ ದಿ ಟೈಮ್. ಸೊ ನೆಕ್ಸ್ಟು ರೈಸ್ ಬಗ್ಗೆ 2 ಮಾತು ಹೇಳ್ತೀನಿ. ಅನ್ನ, ಅಕ್ಕಿ ಊಟ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು, ರೈಸ್ನಲ್ಲಿ ನಾವು ಮಾಮೂಲಿ ಏನು ಮಾಡ್ತಾಯಿದ್ದೀವಿ, ಪಾಲಿಶ್ ರೈಸು, ಭಾಳ ವೈಟು, ಅದು ಭಾಳ ನೋಡಲಿಕ್ಕೆ ಬೆಳ್ಳಗಿರ್ತದೆ ಅಂತ ಅಂದ್ಬಿಟ್ಟು, ದಟ್ ಈಸ್ ರಾಂಗ್. ಆ ವೈಟ್ ರೈಸಲ್ಲಿ ಏನಿರ್ತದೆ ಅಂದರೆ, ಆ ಹಸ್ಕ್ ಏನಿರ್ತದೆ, ಬ್ರಾನ್ ಅಂತ ಏನು ಹೇಳ್ತೀವಿ, ಅದನ್ನು ತೆಗೆದುಬಿಟ್ರೆ ಅದರಲ್ಲಿ ವೈಟಮಿನ್ B1 ಹೊರಟೋಯ್ತದೆ. ಅದು B1 ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬ್ರೈನ್ ಫಂಕ್ಷನ್. B1, B12 ತೆಗೆದಾಕ್ದಂಗೆ ನಾವು ನೋಡೋಕ್ಕೆ ಚೆನ್ನಾಗಿ ಕಾಣ್ತದೆ, ಸಾರ ಏನೂ ಇರೋದಿಲ್ಲ ಅದರಲ್ಲಿ. Therefore, my suggestion to you, please, here afterwards, start using unpolished rice. ಪಾಲಿಶ್ ಮಾಡಿದ ನೋಡೋಕ್ಕೆ ಸ್ವಲ್ಪ ಅದು ಕಾಣ್ಬೋದು, ಬಟ್ ಒಂದು ರಾಜ್ಬುಡಿ ಅಂತ ಒಂದು ಒಳ್ಳೆ ಕ್ವಾಲಿಟಿ ಇದೆ ರೈಸು, ರೆಗ್ಯುಲರ್ ಅದೇ ಸಿಗೋದು. ಅನ್ಪಾಲಿಶ್ ರೈಸು, ಅಟ್ಲೀಸ್ಟ್ ಸೆಮಿ ಪಾಲಿಶ್ಡ್ ರೈಸು, ಅರ್ಧಂಬರ್ಧನಾರು ಅದನ್ನು ರೊಟ್ಟಿಗೂ ಅದನ್ನೇ ಮಾಡಿ, ದೋಸೆಗೆ ಮಾಡಿ, ಇಡ್ಲಿಗೆ ಮಾಡಿ, ಎಲ್ಲದಕ್ಕೂ ಇಯರ್ ಆಫ್ಟರ್ವರ್ಡ್ಸ್ ಯು ಮಸ್ಟ್ ಚೇಂಜ್ ಯುವರ್ ಟೈಮ್ ಟೇಬಲ್. ದಯಮಾಡಿ ಇಟ್ ಇಸ್ ಅ ಸಜೆಷನ್, ಬಿಕಾಸ್ ಹಣ ಕೊಟ್ಬಿಟ್ಟು ನಾವು ಏನು ಸಾರ ಇಲ್ದಿರೋದು ತಿಂತಾ ಇದ್ದೀವಿ. ಸೊ ಸ್ಟಾರ್ಟ್ ಯೂಸಿಂಗ್ ಅನ್ಪಾಲಿಶ್ಡ್ ರೈಸ್. ಹೆಸರು ಜ್ಞಾಪಕ ಇಡಬೇಕಾದ್ರೆ ರಾಜ್ಬುಡಿ ಅಂತ ಅಂದ್ಬಿಟ್ಟು ಹೆಸರು ಅದಕ್ಕೆ. ಹಾಸನ ಡಿಸ್ಟ್ರಿಕ್ಟ್ ಎಲ್ಲ ಕಡೆಯೂ ಸಿಗುತ್ತೆ, ಎಲ್ಲ ಡಿಪೋಗಳಲ್ಲೆಲ್ಲ ಕೂಡ ರಾಜ್ಬುಡಿ ಅನ್ನೋ ಅಕ್ಕಿ ಅನ್ಪಾಲಿಶ್ ಕೊಡಿ ಅಂದರೆ ಕೊಡ್ತಾರದು, ಸಿಗುತ್ತೆ. ಒಂದು 10 ರೂಪಾಯಿ 5 ರೂಪಾಯಿ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಈವನ್ ದೆನ್ ಇಟ್ ಈಸ್ ವೆರಿ ಗುಡ್, ಯು ಹ್ಯಾವ್ ಟು ಯೂಸ್ ರೈಸ್. ಆಮೇಲೆ ಡಯಾಬಿಟಿಸ್ನವ್ರಿಗೆ ಇನ್ನೊಂದು ಹೊಸ ರಿಸರ್ಚ್ ಬಂದಿದೆ. ಏನಪ್ಪ ಅಂತ ಅಂದರೆ, ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಯಾರು ಡಯಾಬಿಟಿಸ್ ಇಲ್ಲದೆ ಇರೋದು ಇರ್ಬೋದು, ಅವರು ನೀವು ಇಲ್ಲಿ ಮನೇಲಿ ಯಾರು ಇದ್ದರೆ ಸಂಬಂಧಿಕರು ದಯಮಾಡಿ ಅವ್ರಿಗೆಲ್ಲ ಯು ಕಮ್ಯುನಿಕೇಟ್ ದಿಸ್. ಏನಂತ ಅಂದರೆ, ಈ ರೈಸ್ನಲ್ಲಿ ಸ್ಟಾರ್ಚ್ ಅನ್ನೋದು ಒಂದು ಅಂಶ ಇದೆ, ದಟ್ ಈಸ್ ನಥಿಂಗ್ ಬಟ್ ಗ್ಲೂಕೋಸ್ ಸಂಬಂಧಪಟ್ಟಿದ್ದೆ.
ಅದು ಒಳಗಡೆ ನಾವು ತಿಂದ ಮೇಲೆ ಇಟ್ ವಿಲ್ ಕನ್ವರ್ಟೆಡ್ ಇಂಟು ಗ್ಲೂಕೋಸ್. ಯಾವುದು ಸ್ಟಾರ್ಚ್ ರೈಸಲ್ಲಿರೋದು. ಪ್ಲೀಸ್ ಲಿಜನ್ ಟು ಇಟ್. ರಾಗಿನಲ್ಲಿ ರೈಸ್ಗಿಂತ ಸ್ವಲ್ಪ ಕಡಿಮೆ ಇದೆ ಸ್ಟಾರ್ಚು. ರಾಗಿ ತಿಂದವ್ರು ಯಾರು ರೂಢಿ ಇದೆಯೋ ಅವರು ಭಾಳ ನಿಜವಾಗ್ಲೂ ಒಳ್ಳೆಯದು ಮುದ್ದೆ ತಿನ್ನೋದು. ಯಾಕೆಂದರೆ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ, ಬೇಗ ಇನ್ನೊಂದು ಹಸಿವೆ ಆಗೋದಿಲ್ಲ, ಬೇರೆ ತಗೊಳ್ಳೋಕ್ಕೆ ಅದು ಅಲೋ ಮಾಡೋದಿಲ್ಲ, ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ರೈಸು ಏನಾಗ್ತದೆ, ಬಿಳಿ ರೈಸು ದಯಮಾಡಿ ತೊಗೋಬೇಡಿ. ಇವತ್ತಿಂದನೇ ಡಿಸೈಡ್ ಮಾಡಿ ನಿಲ್ಲಿಸ್ಬಿಡಿ ನೀವು. ಯು ಆರ್ ಗೋಯಿಂಗ್ ಟು ಇಂಪ್ರೂವ್ ಯುವರ್ ಹೆಲ್ತ್. ಥರ್ಡ್ಲಿ ಏನಪ್ಪ ಅಂತ ಅಂದರೆ, ಈ ರೈಸು ಊಟ ಯಾರು ಡಯಾಬಿಟಿಸ್ನವ್ರಿಗೆ ಅನ್ನ ತಿನ್ನಬೇಡಿ ಅಂತ ಹೇಳ್ತಾರೆ, ಹೌದಲ್ಲ, ಮಾಮೂಲಿ ಅದು ಎಲ್ಲರೂ ಡಾಕ್ಟ್ರ್ ಹೇಳೋದು. ಅದಕ್ಕೇನು ಮಾಡ್ತಾರೆ ಅಂತ ಅಂದರೆ, ಈ ರೈಸು ಏನಿದೆ ಸ್ಟಾರ್ಚ್ ಅಂತ ಏನಿದೆ ಅದನ್ನು ರೈಸನ್ನು ಕುಕ್ ಮಾಡಬೇಕು. ಲಿಜನ್ ಕೇರ್ಫುಲಿ. ಆ ಅನ್ನ ತಯಾರು ಮಾಡಿದ್ದನ್ನು ಫ್ರಿಡ್ಜಲ್ಲಿ ಇಟ್ಬಿಡಿ. ರಾತ್ರಿ ಅನ್ನ ತಯಾರು ಮಾಡಿ ಫ್ರಿಡ್ಜಲ್ಲಿ ಇಟ್ಬಿಟ್ಟು ನಾಳೆ ಬೆಳಿಗ್ಗೆ ಅದನ್ನು ಉಪಯೋಗಿಸಿ. ಬಿಕಾಸ್ ಅಲ್ಲಿರೋ ಸ್ಟಾರ್ಚು ಗ್ಲೂಕೋಸ್ ಅಂಶನ ಕಳ್ಕೊಂಬಿಟ್ಟಿರ್ತದೆ. ರೆಸಿಸ್ಟೆಂಟ್ ಸ್ಟಾರ್ಚ್ ಅಂತ ಅಂದ್ಬಿಟ್ಟು ಹೆಸರು. ಅದನ್ನೇನು ಮಾಡಬೇಕು ನೀವು ಅಂದರೆ, ಹೆಂಗೆ ನಾವು ತಂಗಳನ್ನ ಅಂತ ಏನು ಹೇಳ್ತಾರೆ, ದಟ್ ಈಸ್ ದಿ ಒನ್. ಆದರೆ ಅದನ್ನು ಬಿಸಿ ಮಾಡಿ, ಏನೂ ತೊಂದರೆ ಇಲ್ಲ. ಆ ಬಿಸಿ ಮಾಡೋದ್ರಿಂದ ಪುನಃ ಏನು ಸ್ಟಾರ್ಚ್ ಬರೋದಿಲ್ಲ ಅದರೊಳಗಡೆ. ಪ್ಲೀಸ್ ಲಿಜನ್. ತಂಗಳನ್ನ ಫ್ರಿಡ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಅದನ್ನು ಬಿಸಿ ಮಾಡಿ ಮಾಮೂಲಿ ಚಿತ್ರಾನ್ನನೋ ಅನ್ನ ಸಾಂಬಾರೋ ಮತ್ತು ಪುಳಿಯೋಗರೆನೋ ವಾಟ್ ಎವರ್ ಇಟ್ ಈಸ್ ಆ್ಯಸ್ ಯೂಶುವಲ್ ರೈಸ್ ಥರನೇ ಅಂತ ಉಪಯೋಗಿಸ್ಬಿಡಿ ಅದನ್ನು. ಸೊ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಎ ಲಾಂಗ್. ಇದು ಹೊಸದಾಗಿ ಇದು ಮಾಡಿದ್ದಾರೆ. ಅದನ್ನು ಎಲ್ಲ ಡಯಾಬಿಟಿಕ್ನವರು ಅಥವಾ ತೂಕ ಯಾರು ಇಳಿಸ್ಬೇಕು ಅಂತ ಅಂದ್ಕೊಂಡಿದ್ದವರು ಅವರೆಲ್ಲ ಈ ಥರ ಮಾಡೋದ್ರಿಂದ ಒಳ್ಳೆಯದು. ವೆರಿ ಸಿಂಪಲ್. ತಂಗಳನ್ನು ತಿನ್ನೋದು, ಅದನ್ನು ಮಾರನೇ ದಿವಸ ಬಿಸಿ ಮಾಡೋದು. ಇನ್ನು ತಣ್ಣಗಿರೋದೇ ತಿನ್ನಬೇಕು ಅಂತ ಏನಿಲ್ಲ. ಯು ಕ್ಯಾನ್ ಡೂ ಇಟ್. ಆವಾಗ ಅದರದ್ದು ಆ ಸ್ಟಾರ್ಚ್ ಅಂಶ ಹೊರಟೋಗ್ಬಿಟ್ಟಿರ್ತದೆ. ನಮಗೆ ಭಾಳ ಸಹಾಯ ಆಗ್ತದೆ. ಒಂದು ಅನ್ಪಾಲಿಶ್ಡ್ ರೈಸು, ಎರಡನೇದು ಅನ್ನನ ಡಯಾಬಿಟಿಸ್ ಇದ್ದವರು ಅಥವಾ ಓವರ್ ವೆಯ್ಟ್ ಇದ್ದವರು ಅದನ್ನು ತಗೋಬೇಕು. ಮತ್ತು ಆಯಿಲ್ ಬಗ್ಗೆ ಭಾಳ ಇಂಪಾರ್ಟೆಂಟ್ ತಿಳ್ಕೋಬೇಕು. ಎಣ್ಣೆ ನಾವೇನು ಉಪಯೋಗಿಸ್ತೀವಿ, ಅಡುಗೆ ಎಣ್ಣೆ, ಇಟ್ ಈಸ್ ವೆರಿ ಡೇಂಜರಸ್. ಪ್ಲೀಸ್ ರಿಮೆಂಬರ್ ಮೇಡಮ್, ವೆರಿ ಡೇಂಜರಸ್. ಅಂದರೆ ಯಾವುದು ಸುಮಾರು ಪ್ರಸಿದ್ಧವಾದ ಆಯಿಲ್ಗಳು ಏನೇನು ಸಿಗ್ತಾ ಇದೆ ಅಂಗಡಿನಲ್ಲಿ, ಹೆಸರು ಸನ್ಪ್ಯೂರ್ ಇರ್ಬೋದು ಅಥವಾ ಫಾರ್ಚೂನ್ ಇರ್ಬೋದು, ಸೋ ಮೆನಿ ಎಟ್ಸೆಟ್ರಾ. ಅಲ್ಲಿ ಏನಾಗಿದೆ ಅಂತ ಅಂದರೆ, ವಿಜಯಲಕ್ಷ್ಮಿ ಅಂತ ಕೆಲವರು ಜನ ಗೊತ್ತಿರ್ಬೋದು, ವಿಜಯ ಟೈಮ್ಸ್ ಅಂತ ಯೂಟ್ಯೂಬಲ್ಲಿ ಸಿಗ್ತದೆ. ಶಿ ಹ್ಯಾಸ್ ಫೌಂಡ್ ಔಟ್. ಹೋಗಿ ಕ್ಯಾಮ್ರಾಗಳನ್ನು ಇಟ್ಟು, ಅಂದರೆ ಹಿಡನ್ ಕ್ಯಾಮ್ರಾ ಇಟ್ಟು ಎಣ್ಣೆ ಏನಿದೆ ಅಂತ ಅಂದ್ಬಿಟ್ಟು ಶಿ ಹ್ಯಾಸ್ ಫೌಂಡ್ ಔಟ್. ಇಟ್ ಈಸ್ ರಿಯಲಿ ಸರ್ಪ್ರೈಸಿಂಗ್ ಆ್ಯಂಡ್ ಹಾರಿಫೈಯಿಂಗ್. ಏನಂತ ಅಂದರೆ, ಆ ಎಣ್ಣೆ ಪೆಟ್ರೋಲಿಯಂ ನಾವೇನು ಪ್ರಾಡಕ್ಟ್ಸ್ ತರಿಸ್ಕೊಳ್ತೀವಿ ಬ್ಯಾರಲ್ ಗಟ್ಟಲೆ, ಅದನ್ನು ಎಣ್ಣೆನ ವಿಂಗಡಿಸಿದ್ರೆ ಪೆಟ್ರೋಲಿಯಂ ಇದನ್ನು ಮೂಲನ ಅದನ್ನು ಎಣ್ಣೆಯಾಗಿ ಸಪ್ರೇಟ್ ಮಾಡ್ಬೋದು, ಮತ್ತು ಟಾರಾಗಿ ಸಪ್ರೇಟ್ ಮಾಡ್ಬೋದು, ಕೆರೋಸಿನ್ ಆಯಿಲಾಗಿ ಸಪ್ರೇಟ್ ಮಾಡ್ಬೋದು. ಎಲ್ಲ ಸಾಲ್ವೆಂಟ್ ಅಂತ ಲಾಸ್ಟಲ್ಲಿ ಕಲರ್ಲೆಸ್ ಒಂದು ಲಿಕ್ವಿಡ್ ಬರ್ತದೆ. ಆ ಕಲರ್ಲೆಸ್ ಲಿಕ್ವಿಡ್ ಏನಂತ ಅಂದರೆ 900 ml ಬರೀ 10 ml ನಾವು ಒಂದು ಮಾಮೂಲಿ ಒಳ್ಳೆ ಎಣ್ಣೆನ ಸೇರಿಸಿದ್ರೆ ಅದೇ ಕಲರ್ ಬಂದ್ಬಿಡುತ್ತೆ, ಅದೇ ವಾಸನೆ ಬಂದ್ಬಿಡುತ್ತೆ, ಅದೇ ಟೇಸ್ಟ್ ಇರ್ತದೆ. ಪ್ಲೀಸ್ ರಿಮೆಂಬರ್, ನಾವು ಮಾಡೋ ಇದಕ್ಕೆ ಎಣ್ಣೆಗೆ ಏನು ಉಪಯೋಗಿಸ್ತಾ ಇದ್ದೀವಿ ಅದು ಅಡಲ್ಟ್ರೇಟೆಡ್ ಅನ್ನೋ ದಯಮಾಡಿ ಇವತ್ತಿಂದನೇ ನಿಲ್ಲಿಸ್ಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಎಸ್ಪೆಷಲಿ ಪಾಪ್ಯುಲರ್ ಆಯಿಲ್ಸಲ್ಲಿ ಏನಿದೆ ಅಂತ ಹೇಗೆ ಮಾಡ್ತಾರೆ ಅಂತ ಗೊತ್ತಾಯ್ತಲ್ಲ. ಇನ್ನೂ ಫರ್ದರ್ ಸತ್ಯಾಂಶಗಳು ಹೇಳ್ತಾರೆ, ಇದೆಲ್ಲ ಟಿ ವಿನಲ್ಲಿ ವಿಡಿಯೋನಲ್ಲಿ ಬಂದಿರೋದು. ಇದು ಇನ್ನೂ ಡೇಂಜರಸ್ ಅಂತ ಅಂದರೆ, ವಿಡಿಯೋ ತೋರಿಸಿದ್ದಾಕೆ ದೊಡ್ಡ ಗೋಡನ್ನು, ಇದಕ್ಕಿಂತ ದೊಡ್ಡ ಗೋಡನ್ನು, ಮೂಳೆಗಳು ಏನಿದೆ ದನದ ಮೂಳೆ ಮತ್ತು ಇದ್ರದ್ದು ಕುರಿ ದನದ ಮೂಳೆಗಳೆಲ್ಲ ಸ್ಟಾಕ್ ಮಾಡಿರ್ತಾರೆ. ಅದನ್ನು ಏನು ಮಾಡ್ತಾರೆ, ಬಾಯ್ಲಿಂಗ್ ವಾಟರ್ನಲ್ಲಿ ಹಾಕ್ತಾರೆ. ಅದನ್ನು ಬಾಯ್ಲಿಂಗ್ ವಾಟರ್, ಅದರಲ್ಲಿ ಮಾಂಸ ತುಂಡಿರೋದು ಮತ್ತು ಆ ಕೊಳವೆನಲ್ಲಿ ಎಲ್ಲ ಇದಿರ್ತದಲ್ಲ ಎಂಥದ್ದು ಮ್ಯಾರೋ ಇರ್ತಲ್ಲ, ಬೋನ್ ಮ್ಯಾರೋ, ಅದೆಲ್ಲ ಕರಗ್ಬಿಟ್ಟು ಆಯಿಲ್ ಕಂಟೆಂಟ್ ಆಗಿ ಬರ್ತದೆ. ದಟ್ ಈಸ್ ಬೀಯಿಂಗ್ ಸೋಲ್ಡ್ ಆಸ್ ಆಯಿಲ್ ಇನ್ ದಿ ಮಾರ್ಕೆಟ್. ಬೇಕಾ ನಮಗೆ ಮೇಡಮ್? ಅದು ಹಣ ಕೊಟ್ಬಿಟ್ಟು ಯಾವುದೋ ಎಸ್ಪೆಷಲಿ ವೆಜಿಟೇರಿಯನ್ ಅವರು ಆಗಿದ್ದರೆ ಅದನ್ನು ಎಷ್ಟು ಸುಮಾರು ಜನಕ್ಕೆ ಗೊತ್ತಿದೆ, ಇವಾಗಲೂ ಇದೆ. ಅದನ್ನು ನೋಡಿ, ವಿಜಯ ಟೈಮ್ಸ್ ಅಂತ ಅಂದ್ಬಿಟ್ಟು ಯಾವ ಆಯಿಲ್ ಉಪಯೋಗಿಸ್ಬೇಕು ಅಂದರೆ, ಕಡಲೆಕಾಯಿ ಎಣ್ಣೆ ಆಗಲಿ ಅಥವಾ ಸನ್ಫ್ಲವರ್ ಆಗಲಿ ಯಾವುದೇ ಆಗಲಿ, ನಾವು ಗಾಣದಿಂದ ತೆಗಿತಾರಲ್ಲ ಆ ಎಣ್ಣೆ ಉಪಯೋಗಿಸ್ಬೇಕು. ಗಾಣದಿಂದ ತೆಗೆದು ಅಂತ ಅಂದರೆ ನಾವು ಒಬ್ಬರು ಪರಿಚಯ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರು, ನಮ್ಮ ಮಗನ ಜೊತೆ ಮಾರಿದವರು, ಗಾಣನೇ ಇಟ್ಟಿದ್ದಾರೆ. ಎತ್ತಿನ ಗಾಣಗಳು ಕಟ್ಟಿ ಎಲ್ಲ ಥರ ಎಣ್ಣೆಗಳು, ಸೂರ್ಯಕಾಂತಿ ಎಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲನೂ ತೆಗಿತಾರೆ ಅವರು ಕೌಂಟ್ರ್ ಮಾಡಿದ್ದಾರೆ. ಆನ್ಲೈನಲ್ಲಿ ಸಿಗ್ತದೆ. ಅಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಆ ಎಣ್ಣೆನ ನಾವು ಉಪಯೋಗಿಸ್ತೀವಿ. ಕಾಸ್ಟ್ಲಿ ಇದೆ, ಅದು ಕಾಸ್ಟ್ಲಿ ಇದೆ ಅಂತ ಅಂದ್ಬಿಟ್ಟು ಈಗ ನಾವು ಸುಮಾರು 5 ಲೀಟ್ರ್ ಎಣ್ಣೆಗೆ 2,000 ರೂಪಾಯಿ ಕೊಡ್ತೀವಿ ನಾವು, ಕಡಲೆಕಾಯಿ ಎಣ್ಣೆಗೆ. ಇಫ್ ಇಟ್ ಈಸ್ ಸನ್ಫ್ಲವರ್ ಆಯಿಲ್ ಇಟ್ ಈಸ್ ಅಬೌಟ್ 3,000 rupees 5 ಲೀಟ್ರಿಗೆ.
1.5 ತಿಂಗಳು ಬರ್ತದೆ ನಮಗೆ, ನಮ್ಮ ಮನೇಲಿರೋದು ಜನಗಳಿಗೆ. ನಿಮಗೆ ಎಷ್ಟೆಷ್ಟು ಬೇಕಾಗ್ತದೋ ಅವಶ್ಯಕತೆ ಅದನ್ನು ನೋಡಿಕೊಂಡು ಎಣ್ಣೆನ ನೀವು ತಗೊಳ್ಳಿ. ಈಗ ಏನು ಬಾಟ್ಲ್ಗಳು ಸಿಗ್ತಾ ಇದ್ದಾವೆ, ಯಾತಕ್ಕೆ ಅಂತ ಅಂದರೆ 1 kg ಕಡಲೆಕಾಯಿ ಎಣ್ಣೆಗೆ ಸುಮಾರು 300-400 ರೂಪಾಯಿ ಇದೆ. ಹೌದಲ್ಲ ಸರ್? ಅರೌಂಡ್ ದಟ್ 300 ರೂಪಾಯಿ ಇರ್ಬೋದು 1 kg ಗ್ರೌಂಡ್ ನಟ್ಗೆ. ಆದರೆ ಎಣ್ಣೆ ನಮಗೆ ಸಿಗ್ತಾ ಇರೋದು ಕಡಲೆಕಾಯಿ ಎಣ್ಣೆ, ಇಟ್ ಈಸ್ ಅವೈಲಬಲ್ ಫಾರ್ ನಿಯರ್ಲಿ 160-170 ರೂಪೀಸ್. ಹೌ ಕ್ಯಾನ್ ದೇ ಸೆಲ್ ಇಟ್? ಹೆಂಗೆ ಮಾರೋಕ್ಕಾಗ್ತದೆ? ಎಣ್ಣೆ ಬೀಜದ್ದೇ ಅಷ್ಟು ಹಣ ಆಗಿರೋದ್ರಿಂದ ಅವರು ನಮಗೆ ಚೀಪಾಗಿ ಹೆಂಗೆ ಮಾಡೋಕ್ಕಾಗ್ತದೆ? ಸೊ ದಿಸ್ ಈಸ್ ದಿ ಅಡಲ್ಟ್ರೇಷನ್. ಒಂದು ಪೆಟ್ರೋಲಿಯಂ ಸಾಲ್ವೆಂಟ್ ಉಪಯೋಗಿಸೋದು, ಎರಡನೇದು ದನಗಳು ಮೂಳೆದೆಲ್ಲ ಅದಿರ್ತದೆಲ್ಲ ಕರಗಿಸ್ಬಿಟ್ಟು ಅದನ್ನು ಬಾಟ್ಲ್ ಮೇಲೆ ಇಡೋದು. ನಿಮಗೆ ಗಾಣದೆಣ್ಣೆ ಸಿಕ್ಕಲಿಲ್ಲ ಅಂತ ಅಂದರೆ ನಿಮ್ಮ ಏರಿಯಾಗಳಲ್ಲಿ ಕೆಳಗಡೆ ಕೋಲ್ಡ್ ಪ್ರೆಸ್ ಅಂತ ಮಾಡ್ತಾರೆ. ಅಂದರೆ ಸಣ್ಣ ಒಂದು ಮಿಷಿನ್ ಇಟ್ಕೊಂಡಿರ್ತಾರೆ. ನಾವೇ ಶೇಂಗಾ ಬೀಜ ಅಥವಾ ಇದನ್ನು ಸೂರ್ಯಕಾಂತಿ ಬೀಜನ ತೊಗೊಂಡೋಗಿ ಕೊಟ್ಟರೆ ಅಲ್ಲೇ ಮಾಡಿಕೊಡ್ತಾರೆ ಅವರು, ಅಥವಾ ಅವರು ಮಾಡಿ ಇಟ್ಟಿರ್ತಾರೆ. ಸೊ ಇವತ್ತಿಂದ ನಾವು ಅದು ಕಾಸ್ಟ್ಲಿ ಆಗ್ತದೆ, ಹೆಂಗೆ ಅಷ್ಟೆಲ್ಲ ತೊಗೋಬೋದು ಅಂತ ಚೀಪಾಗಿರೋ ಎಣ್ಣೆ ತಗೊಂಡು ಲಕ್ಷಗಟ್ಟಲೆ ಆಮೇಲೆ ಕಾಯಿಲೆಗೆ ಖರ್ಚು ಮಾಡಬೇಕಾಗಿ ಬರ್ತದೆ. ಸರಿನಾ? ಕಂಡು ನಾವು ಅದನ್ನು ದಯಮಾಡಿ ಅದನ್ನು ನಿಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ದೇರ್ ಫೋರ್ ಗೋ ಫಾರ್ ಕೋಲ್ಡ್ ಪ್ರೆಸ್. ಆರ್ ಗಾಣದಿಂದ ತೆಗೆದಿರೋ ಎಣ್ಣೆನೇ ಸಿಗುತ್ತೆ ಬಹಳ ಕಡೆ, ಅಥವಾ ಕೋಲ್ಡ್ ಪ್ರೆಸ್ ನೀವೇ ಹೋಗಿ ತೊಗೊಂಡೋಗಿ ಕೊಟ್ಟರು ಅವರೇ ಮಾಡಿಕೊಡ್ತಾರೆ, ಅಥವಾ ಅವರೇ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ದಿಸ್ ಈಸ್ ಅ ಫ್ಯಾಕ್ಟ್ ಅಬೌಟ್ ದಿಸ್ ಆಯಿಲ್ ಆ್ಯಂಡ್ ಆಲ್ಸೋ ರೈಸು. ಡಯಾಬಿಟಿಸ್ ಅವ್ರಿಗೆ ಹಿಂಟ್ ಕೊಟ್ಟಾಯಿತು. ಫ್ರೂಟ್ಸು ಬಗ್ಗೆ ಡಯಾಬಿಟಿಸ್ ಇದ್ದವರು ಮತ್ತು ಇದು ಸಪೋಟ ಮತ್ತು ಪಚ್ಚಬಾಳೆ ಹಣ್ಣು ತಿನ್ನಬಾರ್ದು ಎಲ್ಲ ಬಂದಿದೆ. ಎಲ್ಲ ಇದರಲ್ಲಿ ವಾಟ್ಸಪ್ಪಲ್ಲಿ 100 ಸರಿ ಬಂದಿದೆ. ಅದನ್ನೇ ನಾನು ಕಲೆಕ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಅದೇ ಡಾಕ್ಟರ್, ಫ್ರೂಟ್ಸು ಸಪೋಟ ಮತ್ತು ಪಚ್ಚಬಾಳೆ ಹಣ್ಣು ತುಂಬ ಶುಗರ್ ಜಾಸ್ತಿ ಇರ್ತದಲ್ಲಿ. ಸೊ ಡಯಾಬಿಟಿಸ್ದವರು ಎಲ್ಲಿ ಜಾಸ್ತಿ ಶುಗರ್ ಸ್ವೀಟ್ ಇರ್ತದೋ ಅಂಥ ಕಡೆ ಕಡಿಮೆ ಮಾಡಬೇಕು. ಸೊ ಕೆಲವೊಂದು ತಮಾಷೆಗೆ ನಾನು ಹೇಳ್ತಾ ಇದ್ದೆ ಅಂತಂದರೆ, ಇನ್ನು 2 ನಿಮಿಷ ತೊಗೊಂಡು ಮುಗಿಸ್ಬಿಡ್ತೀನಿ. ತಮಾಷೆಗೆ ಏನಂತ ಅಂದರೆ, ಈಗ ಸ್ವೀಟು ಮದುವೆ ಮನೆಗೆ ಹೋಗ್ತೀವಿ, ಅಲ್ಲಿ ಬಾಸುಂದಿ ಇರ್ತದೆ, ಲಾಡು ಇರ್ತದೆ, ಜಿಲೇಬಿ ಇರ್ತದೆ, ಎಲ್ಲ ಇರ್ತದೆ, ನೋಡಿದ್ರಲ್ಲ. ಮತ್ತು ಅದನ್ನು ನೋಡ್ರೆ ನಾವು ತಿನ್ನಲೇ ಮನಸ್ಸು ಬರೋದಿಲ್ಲ ಬಿಟ್ಟು ಬರೋಕ್ಕೆ. ಮತ್ತು ಒಂದು 1000 ರೂಪಾಯಿ ಏನೋ 500 ಇದು ಬೇರೆ ಕೊಟ್ಟಿರ್ತೀವಿ, ಏನೋ ಕವರ್ಗೆ ಹಾಕ್ಕೊಟ್ಟಿರ್ತೀವಿ. ಹುಡುಗರಿಗೆ ತಿನ್ನೋ ಬೇಗ, ನಾವಲ್ಲ ಅಷ್ಟೊಂದು ದುಡ್ಡು ಕೊಟ್ಟಿದ್ದೀವಿ, ಇದು ಮಾಡಬೇಡ ನೀನು ಅಂತ ಹುಡುಗರು ಬಂದವ್ರಿಗೆಲ್ಲ ಹೇಳೋದು. ಜಾಸ್ತಿ ತಿನ್ಕೊಂಡು ಅಜೀರ್ಣ ಮಾಡ್ಕೊಳ್ಳೋದು. ಇರಲಿ, ದಟ್ ಈಸ್ ಸಪ್ರೇಟ್. ಸ್ವೀಟ್ ಏನು ಮಾಡ್ಬೋದು ಅಂತ ಅಂದರೆ, ತಮಾಷೆ ಆದರೂ ನಿಜ. ಹೇಗೆ ಅಂತ ಅಂದರೆ, ಬಾಸುಂದಿ ಇರ್ತದೆ, ಒಂದಷ್ಟು ಬಾಸುಂದಿ ತಗೊಳ್ಳಿ, ತಿನ್ನಿ. ಎಲ್ಲಿ ಟೇಸ್ಟ್ ಎಲ್ಲಿವರೆಗೂ ಸಿಗ್ತದೆ ನಮಗೆ ಅಂದರೆ ಇಲ್ಲಿವರೆಗೂ ಅಷ್ಟೇ. ನುಂಗಿದ ಮೇಲೆ ಏನೂ ಟೇಸ್ಟ್ ಗೊತ್ತಿಲ್ಲ, ಹೌದಲ್ಲ? ಬಾಯಿ ಒಳಗಡೆ ಇದ್ದಾಗ ಸ್ವೀಟು, ಕಹಿ, ಖಾರ, ಉಪ್ಪು, ಹುಳಿ ಎಲ್ಲ ಗೊತ್ತಾಗ್ತದೆ. ಒಂದು ಸರಿ ನುಂಗಿದ ಮೇಲೆ ಮುಗಿದೋಯ್ತು. ಅದಕ್ಕೆ ನೀವೇನು ಮಾಡಬೇಕು ಅಂತ ಅಂದರೆ, ನನ್ನ ಸಲಹೆ, ಒಂದು ಜಿಲೇಬಿನೇನೋ ಒಂದು ಪೀಸ್ ತಗೊಳ್ಳಿ, ಚೆನ್ನಾಗಿ ಜಗಿರಿ, ಜಗಿದ್ಬಿಟ್ಟು ಮುಗಿದ್ಬಿಡಿ ಅಷ್ಟೇ. ಅದನ್ನು ಮಾಡ್ತೀರಾ? ತಮಾಷೆಯಾಗಿ ಕಾಣ್ತದೆ. ಉಗಿದ್ರೆ ಅಲ್ಲ, ಚೆನ್ನಾಗಿ ಟೇಸ್ಟ್ ಎಲ್ಲ ಗೊತ್ತಾಗ್ಬಿಡುತ್ತೆ. ನೀವೇನು ಬಾಯೊಳಗಡೆ ಹಾಕ್ಕೊಂಡು ಎಲ್ಲ ಗೊತ್ತಾಗ ನಾಲ್ಗೆಗೆಲ್ಲ ಇದು ಚೆನ್ನಾಗಿದೆ ಬಾಸುಂದಿ ಜಿಲೇಬಿ ಅಂತೆಲ್ಲ ಗೊತ್ತಾಗ್ತದೆ, ಹೌದಲ್ಲ? ಅಷ್ಟು ತಿಂದ ಮೇಲೆ ಉಗಿದ್ಬಿಡಿ, ಬಾಯಿ ತೊಳ್ಕೊಳ್ಳಿ. ಇನ್ನೊಂದು ಸ್ವೀಟ್ ತಗೊಳ್ಳಿ, ನೆಕ್ಸ್ಟ್ ಸೆಕೆಂಡ್ ಸ್ವೀಟು, ಅದನ್ನು ಅದೇ ಥರ ಮಾಡಿ, ಅದನ್ನು ಅದೇ ಥರ ಮಾಡಿಬಿಟ್ಟು ಉಗುಳಿದ್ರೆ ಅವಾಗ ಸ್ವೀಟ್ ತಿಂದ ಸಮಾಧಾನ ಇದೆ, ನಮ್ಮ ಹೊಟ್ಟೆ ಒಳಗಡೆ ಶುಗರ್ ಹೋಗೋದಿಲ್ಲ. ಒಪ್ತೀರಾ? ಕಷ್ಟ ಆಗ್ಬೋದು, ಆದರೆ ಇದು ದಿಸ್ ಇಸ್ ಸಮಥಿಂಗ್ ಕಾಲ್ಡ್ ಆಬ್ಸ್ಟಿನೆನ್ಸ್. ಇದು ಅದು ಮಾಡೋಕ್ಕಾದ್ರೆ ಸಾಧ್ಯ ಆದರೆ ಮಾಡಿ, ತಿಂದಲೇ ಇರೋದು ಒಳ್ಳೆಯದು, ತಿನ್ನಲೇಬೇಕು. ಆಯಿತಾ? ಲಾಸ್ಟಲ್ಲಿ ಬ್ರೈನ್ ಗಟ್ ಆಕ್ಸಿಸ್ ಅಂತ ಒಂದಿದೆ. ಅಂತ ಅಂದರೆ ನಮ್ಮ ಇಂಟೆಸ್ಟೈನಲ್ಲಿ ಏನು ಆರ್ಗ್ಯಾನಿಸಮ್ಸ್ ಇದ್ದಾವೆ, ದೇರ್ ಹೆಲ್ಪ್ಫುಲ್ ಬ್ಯಾಕ್ಟೀರಿಯಾ ಭಾಳ ಇದ್ದಾವೆ. ಮಿಲಿಯನ್ಸ್ ಆರ್ ದೇರ್, ಟ್ರಿಲಿಯನ್ಸ್ವರೆಗೂ ನಮ್ಮ ಕರುಳಿನೊಳಗಡೆ ಬ್ಯಾಕ್ಟೀರಿಯಾ ಇದೆ, ಹೆಲ್ಪ್ ಮಾಡ್ತದೆ. ಯಾವಾಗ ನಾವು ಬೇದಿ ವಾಂತಿ ಆಗಿ ಅಥವಾ ಕಚಡ ಫುಡ್ ಎಲ್ಲ ತಗೊಳ್ತೀವೋ ಅವಾಗ ದಯಮಾಡಿ ಕೇಳಿ, ಅವಾಗ ನಮ್ಗೆ ಉಪಯೋಗಕಾರಿಯಾಗಿರತಕ್ಕಂಥ ಬ್ಯಾಕ್ಟೀರಿಯಾ ಸತ್ತೋಗ್ತವೆ, ಹಾಳಾಗ್ತವೆ. ಅವಾಗ ಏನಾಗ್ತದೆ? ಡಿಸೀಸಸ್ ವಿಲ್ ಸ್ಟಾರ್ಟ್. ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ಇಟ್ ವಿಲ್ ಸ್ಟಾರ್ಟ್ ಈವನ್ ಇನ್ ದಿ ಬ್ರೈನ್. ಅದಕ್ಕೆ ಬ್ರೈನ್ ಗಟ್ ಆಕ್ಸಿಸ್ ಅಂತ ಅಂದ್ಬಿಟ್ಟು ನಾನು ಕನ್ನಡದಲ್ಲಿ ಮಾಡೋ ಕರುಳು ಮತ್ತು ಮೆದುಳಿನ ಕೊಂಡಿ ಅಂತ. ಸೊ ಅಲ್ಲೇನಾಗ್ತದೆ, ಆವಾಗ ನಾವೇನಾದರೂ ಒಂದು ಕೆಟ್ಟು ಹೋದರೆ, ಹೊಟ್ಟೆಗೆ ಸರಿಯಾಗಿ ನಾವು ತಗೊಳ್ದಲ್ಲೇ ಇದ್ದರೆ, ಆ್ಯಂಟಿಬಯೋಟಿಕ್ ತಗೊಂಡಾಗ ಎಷ್ಟೋ ಈಗ ನಾವು ಲೂಸ್ ಮೋಷನ್ ಆಯಿತು, ಆಂಟಿಬಯೋಟಿಕ್ ಹಾಕ್ತೇವೆ. ಆಂಟಿಬಯೋಟಿಕ್ ತೊಗೊಂಡ್ಮೇಲೆ ಏನಾಗ್ತದೆ, ಆ ಕ್ರಿಮಿಗಳು ಒಳ್ಳೆಯವು ಸತ್ತೋಗ್ತವೆ, ಕೆಟ್ಟದ್ದು ಬ್ಯಾಕ್ಟೀರಿಯಾನು ಕೂಡ ಹೊರಟೋಗ್ತದೆ. ಇನ್ನೊಂದು ತುಂಬ ತಮಾಷೆಯಾಗಿದೆ ಸತ್ಯ ಏನು ಅಂತ ಅಂದರೆ, ಎಷ್ಟೋ ಜನಕ್ಕೆ ಆ ಕರುಳಿನಲ್ಲಿ ಭಾಳ ಮಜಾ ಇದೆ ಕೇಳಿ, ಆ ಕರುಳಿನಲ್ಲಿ ಬ್ಯಾಕ್ಟೀರಿಯಾಗಳು ಸತ್ತೋಗ್ತದೆ. ಯಾವುದು ಈ ಥರ ನಾನಾ ಕಾರಣಗಳಿಂದ ಅಥವಾ ಕಾಯಿಲೆ ಬಂದಿರೋದ್ರಿಂದ, ಲೂಸ್ ಮೋಷನ್ ಆಗಿದೆ, ಇನ್ಫೆಕ್ಷನ್ ಹೋಗ್ತದೆ. ಅದಕ್ಕೆ ಕೆಲವ್ರಿಗೆ ತೀವ್ರ ಕೊರತೆಯಾಗಿ, ಯಾವುದು ಒಳ್ಳೆ ಬ್ಯಾಕ್ಟೀರಿಯಾಗಳು ತೀವ್ರ ಕೊರತೆಯಿಂದ, ಯಾಕೆಂದರೆ ಅದು ಬ್ರೈನ್ಗೂ ಕೂಡ ತಲುಪ್ತದೆ, ತೀವ್ರ ಕೊರತೆಯಿಂದ ನಾನಾ ಕಾಯಿಲೆಗಳು.
ಈಗೇನು ಮಾಡ್ತಾ ಇದ್ದಾರೆ ಅಂದರೆ ಮಲ ಇದೆಯಲ್ಲ, ಮೋಷನ್ನು, ಅದನ್ನು ಡ್ರಿಪ್ ಆಗಿ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಂಬ್ತೀರಾ? ಇನ್ನೊಂದು ಕ್ಯಾಪ್ಸೂಲ್ ಮಾಡಿದ್ದಾರೆ, ಅದನ್ನು ಕ್ಯಾಪ್ಸೂಲ್ ಮಾಡಿ ನುಂಗೋದು, ಯಾವುದೋ ಮಲದ ಕ್ಯಾಪ್ಸೂಲು. ಇನ್ಫ್ಯಾಕ್ಟ್ ಇದು ನಡೀತಾ ಇದೆ, ಇಟ್ಸ್ ಆಲ್ರೆಡಿ ಈವನ್ ಬೆಂಗಳೂರಿನಲ್ಲೂ ಕೂಡ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಆ ಒಳ್ಳೆ ಹೆಲ್ಪ್ಫುಲ್ ಆರ್ಗ್ಯಾನಿಸಮ್ಸ್ ನಮ್ಗೆ ಸತ್ತೋಗ್ತವೆ, ಆವಾಗ ಕರುಳಿನ ಕಾಯಿಲೆ ಸ್ಟಾರ್ಟ್ ಆಗ್ತದೆ, ಬ್ರೈನ್ಗೂ ಕೂಡ ಅಫೆಕ್ಟ್ ಆಗ್ತದೆ. ಇನ್ನೊಂದು ಪ್ಲಾಸ್ಟಿಕ್ ಬಗ್ಗೆ ಭಾಳ ಗೊತ್ತಿದೆ. ಸಣ್ಣ ಕಣ ತುಣುಗಳು ಕೂಡ ಮೈಕ್ರೋ ಪ್ಲಾಸ್ಟಿಕ್ ಅಂತ ಹೋಗಿ ರಕ್ತನಾಳದಲ್ಲಿ ಸೇರ್ಕೊಳ್ತದೆ. ಕಪ್ಪು ಕಾಫಿ ಪ್ಲಾಸ್ಟಿಕ್ಕಲ್ಲಿ ಕುಡಿತಿಲ್ಲ ಅವೆಲ್ಲ ಕೂಡ. ಅಥವಾ ಅದು ತಗೊಂಡು ಬ್ರೆಸ್ಟ್ ಮಿಲ್ಕಲ್ಲೂ ಕೂಡ ಇವಾಗ ಪಾರ್ಟಿಕಲ್ಸ್ ಕಾಣಕ್ಕೆ ಶುರುವಾಗಿದೆ. ಬ್ರೈನ್ಗೋಗಿ ಬ್ರೈನ್ ಬ್ಲಾಕ್, ವೆಸಲ್ಸಲ್ಲಿ ಬ್ಲಾಕ್ ಆಗ್ತಾ ಇದೆ, ಹಾರ್ಟ್ ಡಿಸೀಸ್ ಕೂಡ ಬರ್ತಾ ಇದೆ. ಬ್ರೈನ್ ಕೆಲವು ವೆಸಲ್ಸ್ ಬ್ಲಾಕ್ ಆಗೋದ್ರಿಂದ ಬ್ರೈನ್ ಡಿಸೀಸು, ಫರ್ಗೆಟ್ಫುಲ್ನೆಸ್ ಕೂಡ ಎಲ್ಲ ಬರ್ತಾ ಇದೆ. ದೇರ್ ಫಾರ್ ಅವಾಯ್ಡ್ ಯೂಸಿಂಗ್ ಪ್ಲಾಸ್ಟಿಕ್ ಎಸ್ಪೆಷಲಿ ಫಾರ್ ಕನ್ಸ್ಯೂಮಿಂಗ್ ಫುಡ್ ಆ್ಯಂಡ್ ಲಿಕ್ವಿಡ್ಸ್. ಅಷ್ಟು ಮಾಡಿದ್ರೆ ನಾವು ಪ್ರಾಕ್ಟಿಕಲ್ ಆಗಿದ್ದಾರೆ. ಲಾಸ್ಟ್ ಒಂದಿದೆ, ಡಿಜಿಟಲ್ ಟೆರರಿಸಮ್. ಕೇಳಿದ್ದೀರಾ? ಡಿಜಿಟಲ್ ಟೆರರಿಸಮ್ ಅಂತ ಅಂದರೆ ಏನು? ನಾವೀಗ ಫೋನ್ ಏನು ಉಪಯೋಗಿಸಿ, ಮೈಕ್ರೋಫೋನು, ಇದು ಇದೆಲ್ಲ ಇದೆಯಲ್ಲ, ಮೊಬೈಲ್ ಫೋನ್ ಅವೆಲ್ಲ, ಅದರಿಂದ ನಮಗದು ಟೆರರಿಸಮ್ ಇದ್ದಂಗೆ. ಅಂದರೆ ಅದು ನಾವು ಉಪಯೋಗಿಸ್ತಾ ಇದ್ದೀವಿ, ಕಣ್ಣಷ್ಟೆಲ್ಲ ಪೂರ್ತಿ ಹಾಳಾಗ್ತದೆ, ಕಿವಿನೂ ಹಾಳಾಗ್ತದೆ. ಎಸ್ಪೆಷಲಿ ಫಾರ್ ಚಿಲ್ಡ್ರನ್ ಐ ಆಮ್ ಟೆಲಿಂಗ್. ಚಿಲ್ಡ್ರನ್, ಯಾರು ಸಣ್ಣ ಮಕ್ಕಳಿದ್ದಾರೆ, ಎಲ್ಲರೂ ಪೇಪರಲ್ಲಿ ಬಂದದೆ, ಟಿ ವಿಲಿ ಪದೇ ಪದೇ ಬರ್ತಿರ್ತದೆ. ಯಾರು ಅದನ್ನು ಮಕ್ಕಳನ್ನ 3 ವರ್ಷ 2 ವರ್ಷದವ್ರು ದಯಮಾಡಿ ಕೇಳಿ, ಯಾರು ಕಂಟ್ರೋಲ್ ಮಾಡೋದಿಲ್ಲ ಆ ವಯಸ್ಸಿನಿಂದ, ಆವಾಗ ಬಿಕಾಸ್ ಮಗು ಅಳುತ್ತೆ ಅದು. ಯಾಕೆಂದರೆ ನಾವೇ ತೋರಿಸ್ಕೊಟ್ಟಿರ್ತೀವಿ ಮೊಬೈಲ್ನ, ಕಿತ್ಕೊಂಬಿಟ್ರೆ ಏನು ಮಾಡ್ತದೆ? ಅಳುತ್ತದೆ. ಯಾವಾಗ ಆ ವಯಸ್ಸಿಂದ ನಾವು ಕಂಟ್ರೋಲ್ ಮಾಡೋದಿವೋ, ದೊಡ್ಡರಾದಮೇಲೆ ತಂದೆ ತಾಯಿ ಮಕ್ಕಳು 3 ಜನನೂ ಅಳಬೇಕಾಗಿ ಬರ್ತದೆ, ಅವ್ರ ಭವಿಷ್ಯ ಹಾಳಾಗ್ತದಲ್ಲ. So, in addition to crying alone, after some age when the child gets older, both parents and also child or the children all put together will start crying. So, ಇಷ್ಟು ಮಾತನ್ನು ಹೇಳಿ ಟೈಮ್ ಆಯ್ತಾ ಬಂತು. ಇದೇನಾದ್ರು ಆರೋಗ್ಯದ ಬಗ್ಗೆ ಕ್ವಶನ್ ಕೇಳಂಗಿದ್ರೆ ಕೇಳಿ, ನನಗೆ ತಿಳಿದುವಂಥ ವಿಚಾರ ಅಷ್ಟು ಹೇಳ್ತೀನಿ. ಇಷ್ಟೊತ್ತು ಶಾಂತಿಯುತವಾಗಿ ಕೂತ್ಕೊಂಡು ಕೇಳಿದ್ದಕ್ಕೆ ನಾನು ಬಹಳ ಆಭಾರಿಯಾಗಿದ್ದೇನೆ. ಸರ್ ವೆಂಕಟೇಶ್ ಸರ್ ನಮಗೆ ಇದನ್ನು ಅವಕಾಶ ಕೊಟ್ಟರು. ಲೋಕನಾಥನ್ನು ನಮಗೆ MSc ಪ್ರೊಫೆಸರ್ ಆಗಿದ್ದರು ವೆಂಕಟೇಶ್ ಸರ್. ನಾನು MSc ಯೋಗ ಮಾಡಬೇಕಾದ್ರೆ ಇಷ್ಟೊಂದು ಉಪಕಾರ ಆಗಿದೆ. ಆದ್ದರಿಂದ ಯೋಗ ಎಲ್ಲರೂ ಕೂಡ ಯಾರ್ಯಾರು ಆಗುತ್ತೋ ಅವರೆಲ್ಲ ಯೋಗ ಮಾಡಿ, ಮೆಡಿಟೇಷನ್ ಮಾಡಿ. ಯೋಗಾಸನದಿಂದ ಯೋಗದಿಂದ ವಿ ಕ್ಯಾನ್ ರೀಚ್ ದಿ ಗಾಡ್. ದಿ ಓನ್ಲಿ ವೇ, ಸ್ಪಿರಿಚುವಲ್ ಪಾಯಿಂಟ್ ಹೇಳ್ತೀನಿ, ದಿ ಓನ್ಲಿ ವೇ ಟು ರೀಚ್ ದಿ ಗಾಡ್, ದಿ ಓನ್ಲಿ ವೇ ಟು ಮರ್ಜ್ ವಿತ್ ದಿ ಗಾಡ್ is only by meditation. Yoga is also a meditation because yoga chitta ವೃತ್ತಿ ನಿರೋಧ ಅಂತ. ಅಂದರೆ ಯೋಗ ಮಾಡಿದಾಗ ಆ ಚಿತ್ತವೃತ್ತಿ ಏನು ನಮ್ಮದು ಚಂಚಲವಾದ ಮನಸ್ಸನ್ನು ತಡೆದು ವಿ ಮರ್ಜ್ ವಿತ್ ದಿ ಲಾರ್ಡ್, ದಟ್ ಈಸ್ ಮೆಡಿಟೇಷನ್. ದಟ್ ಈಸ್ ದಿ ಓನ್ಲಿ ವೇ. ನೀವು ಬೇರೆ ಏನು ಬೇಕಾದ್ರೂ ಮಾಡಿ, ಪುಣ್ಯ ಕಾರ್ಯಗಳು ಯಾವುದೇ ಮಾಡಿ, ದಾನ ಧರ್ಮ ಮಾಡಿ, ಎಂಥದ್ದು ಮಾಡಿದ್ರೂ ಕೂಡ ಅನ್ಲೆಸ್ ಯು ಸಿಟ್ ಆ್ಯಂಡ್ ಮೆಡಿಟೇಟ್ ಯು ಕೆನಾಟ್ ಮರ್ಜ್ ವಿತ್ ದಿ ಲಾರ್ಡ್. ಅಂಡರ್ಲೈನ್ ಮಾಡಿಬಿಡಿ, ಆಲ್ ಓವರ್ ದಿ ವರ್ಲ್ಡ್, ದಟ್ ಈಸ್ ದಿ ಫ್ಯಾಕ್ಟ್. ಸೊ ಇಷ್ಟೊತ್ತು ನನಗೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ನಾನು ತುಂಬ ಆಭಾರಿಯಾಗಿದ್ದೇನೆ. ತುಂಬ ಒಳ್ಳೆ ಕಾಲ ಕಳೆದಂಗಾಯಿತು. ಎಷ್ಟೋ ವಿಚಾರಗಳನ್ನ ವೆಂಕಟೇಶ್ ಹೊರಟೋಗಿದ್ದಾರೆ, ಡಾಕ್ಟರ್ ವೆಂಕಟೇಶು, ಉಷಾ ಮೇಡಮ್ ಮಾತಾಡಿದ್ದಾರೆ. ಸೊ ಎಲ್ಲರೂ ಕೂಡ ಒಂದೇ ನಮಸ್ಕಾರ. Thank you, Dr. Damodaran sir, for your inspiring, valuable messages. So, ಡಾಕ್ಟ್ರುಗಳು ಎಷ್ಟೊಂದು ಹೆಲ್ತ್ ಟಿಪ್ಸನ್ನು ಕೊಟ್ಟಿದ್ದಾರೆ. ಸೊ ವಿಟಮಿನ್ ಡಿ ಟ್ಯಾಬ್ಲೆಟ್ಸ್ ತೊಗೋಬೇಕು, ಮಿಲೆಟ್ಸ್ನ ಯೂಸ್ ಮಾಡಬೇಕು, ಹೆಲ್ತನ್ನು ಹೇಗೆ ಕಾಪಾಡ್ಕೋಬೇಕು. ಸರ್, ನಮಗೆ ವಾಶ್ರೂಮ್ ಹೆಂಗೆ ಬ್ರಷ್ ಮಾಡೋದು ಅಂತ ಗೊತ್ತಿತ್ತು, ಬಟ್ ಟೂತ್ನ ಹೆಂಗೆ ಬ್ರಷ್ ಮಾಡೋದು, ವಾಶ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ವಿ ಹ್ಯಾವ್ ಟು ಸ್ಕ್ವೀಸ್ ದ ಬ್ರಷ್ ಅಂತ ಹೇಳ್ಕೊಟ್ಟಿದ್ದಾರೆ, ಅದು ತುಂಬ ಇಂಪಾರ್ಟೆಂಟ್. ಆಮೇಲೆ ಸಿರ್ಕಾರ್ಡಿಯಮ್ ರಿದಮ್ ಬಗ್ಗೆ ತುಂಬ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸರ್. ಪರ್ಸ್ನಲ್ ಹೈಜೀನನ್ನು ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಯಾವುದೋ ಟ್ಯಾಬ್ಲೆಟ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯೋರ್ ವ್ಯಾಲ್ಯೂಬಲ್ ಇನ್ಸ್ಪೈರಿಂಗ್ ಮೆಸೇಜಸ್. ಸೊ ನಾವೆಲ್ಲ ಖಂಡಿತ ಫಾಲೋ ಮಾಡ್ತೀವಿ.